श्री शांति सागर जी महाराज की सद्धर्म बंधुवे ಈ ದಿವಸ ದಶಲಕ್ಷಣ ಮಹಾಪರ್ವದ ಮೂರನೇ ದಿವಸ ಭಾದ್ರಪದ ಶುಕ್ಲ ಪಕ್ಷದ 7ನೇ ದಿವಸ ಷೋಡಶ ಕಾರಣ ಭಾವನೆಯ ಉತ್ತಮ ತಪೋ ಭಾವನೆ ಈ ರೀತಿಯಾಗಿ ಪರ್ವದಿನಗಳನ್ನು ಆಚರಿಸಲಾಗ್ತಿದೆ. ಕಳೆದ 2 ದಿನಗಳಲ್ಲಿ ದಶಲಕ್ಷಣ ಧರ್ಮದ ವಿಶೇಷವಾದಂತಹ ವ್ಯಾಖ್ಯಾನವನ್ನ ಜೊತೆಗೆ ಪೂಜೆಯನ್ನ ತಾವೆಲ್ಲ ಮಾಡಿರ್ತಾರೆ. ದಶಲಕ್ಷಣ ಮಹಾಪರ್ವವು ತ್ರೈಕಾಲಿಕವಾದಂತಹ ಪರ್ವ ಆಗಿದ್ದು ಅನಾದಿ ಕಾಲದಿಂದ ಆಚರಿಸಲ್ಪಡುತ್ತಿರುವಂತಹ ಒಂದು ಪರ್ವ. ಈ ಪರ್ವವನ್ನ ಯಾವುದೇ ತೀರ್ಥಂಕರರಿಂದ ಮಾಡಲ್ಪಟ್ಟಂಥದ್ದು ಮತ್ತು ಆಚರಿಸಲ್ಪಟ್ಟಂತ ಪರ್ವವಾಗಿದ್ದು, ಈ ಪರ್ವವನ್ನು ಯಾವುದೇ ಒಂದು ತೀರ್ಥಂಕರ ಘಟನೆಗಳಿಗೋ ಅಥವಾ ಬೇರೆ ಯಾವುದೋ ಒಂದು ಅತಿಶಯ ಕಾರಣಕ್ಕಾಗಿಯೂ ಆಚರಿಸುವಂತ ಪರ್ವ ಅಲ್ಲ. ಇದು ಶಾಶ್ವತವಾಗಿರುವಂತ ಪರ್ವವಾಗಿದೆ. ಇದನ್ನ ಈ ಹಿಂದೆಯೂ ಋಷಭನಾಥ ತೀರ್ಥಂಕರ ಹಿಂದೆಯೂ ಇದ್ದಂತ ಜನ ಆಚರಿಸಬೇಕು. ತೀರ್ಥಂಕರಾಗಿ ಹೋಗಿರುವಂತ ಎಲ್ಲ ಭವ್ಯ ಜೀವಿಗಳು ಸಹ ಈ 16 ಭಾವನೆಗಳು ಹಾಗೂ ದಶಲಕ್ಷಣ ಧರ್ಮವನ್ನು ಭಾವಿಸಿದ್ರು. ಈಗಲೂ ಆದಂತ 24 ಜನ ತೀರ್ಥಂಕರು ಇದನ್ನ ಆಚರಿಸಿದ್ದರೆ ಭವ್ಯ ಪದವಿಯನ್ನು ಹೊಂದಿದ್ರು. ಭವಿಷ್ಯದಲ್ಲೂ ನಾವು ಭವ್ಯ ಜೀವಿಗಳಾಗಿ ತೀರ್ಥಂಕರ ಪದವಿಯನ್ನ ಹೊಂದಬೇಕು, ಮಹಾ ಮೋಕ್ಷವನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಷೋಡಶ ಭಾವನೆಗಳು ಮತ್ತು ದಶಲಕ್ಷಣ ಭಾವನೆಗಳನ್ನ ಮಾಡಬೇಕಾಗುತ್ತೆ. ಈ ಧರ್ಮಗಳನ್ನ ಯಾರು ಆಚರಿಸ್ತಾರೆ, ಪಾಲಿಸ್ತಾರೆ, ಅವರೇ ಮೋಕ್ಷಕ್ಕೆ ಹೋಗಲಿಕ್ಕೆ ಯೋಗ್ಯರು ಮತ್ತು ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ದಿನವಾಣಿ ಸರಸ್ವತಿ ರೂಪದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವುಗಳು ಇವುಗಳನ್ನ ನೈಮಿತ್ತಿಕ ಪರ್ವವಾಗಿ ಆಚರಿಸದೆ ಆಧ್ಯಾತ್ಮಿಕವಾಗಿ ನಮ್ಮ ಆತ್ಮನ ವಿಕಾಸಕ್ಕೆ ಕಾರಣವಾಗುವಂತಹ ರೀತಿಯಲ್ಲಿ ಇವುಗಳನ್ನು ಆಚರಿಸ್ತೇವೆ. ದಶಲಕ್ಷಣವು ಯಾವುದು ಅಂತ ಹೇಳಿದ್ರೆ ಆತ್ಮನ ದಶಲಕ್ಷಣಗಳಿದ್ದಾವೆ. ಯಾರ ಆತ್ಮನ ಲಕ್ಷಣಗಳು ಅಂತ ಹೇಳಿದ್ರೆ ನಮ್ಮ ಆತ್ಮನ ಲಕ್ಷಣಗಳು. ಉತ್ತಮ ಕ್ಷಮಾದಿ ಈ ಭಾವನೆಗಳು ಲಕ್ಷಣಗಳಿದ್ದಾವೆ. ಪ್ರತಿಯೊಂದು ಜೀವಿಯ ಅಂತರಂಗದಲ್ಲಿ ಇದೆ. ಆದ್ರೆ ಇವುಗಳ ಒಂದು ಆಚರಣೆ ಅಥವಾ ನೋಡುವಿಕೆ ನಮಗೆ ಆಗ್ತಾ ಇಲ್ಲ. ಕಾರಣ ನಮ್ಮ ಆತ್ಮ ಪ್ರದೇಶಕ್ಕೆ ಅನಾದಿ ಕಾಲದಿಂದ ಕಷಾಯಗಳ ಹಾಗೂ ಕರ್ಮಗಳ ಕಾರಣದಿಂದಾಗಿ ಆವರಣ, ಆತ್ಮ ಪ್ರದೇಶದ ಸುತ್ತ ಆವರಣ ಆವರಿಸಿದೆ. ಹಾಗಾಗಿ ನಮ್ಮ ಆತ್ಮವು ಪರಮಾತ್ಮನ ಆತ್ಮನಂತೆ ಸ್ಫಟಿಕದಂತೆ ಶುದ್ಧವಾಗಿದ್ದರೂ ಕರ್ಮ ಕಲಿನವನ್ನು ಅಂಟುಕೊಂಡಿರುವುದರಿಂದ ಅದರ ಸ್ವರೂಪ ದರ್ಶನ ಆಗುವುದಿಲ್ಲ. ಆ ಸ್ವರೂಪ ದರ್ಶನಕ್ಕಾಗಿಯೇ ನಾವು ಈ ಉತ್ತಮ ಭಾವನೆಗಳನ್ನು ಭಾವಿಸಿ ನಮ್ಮ ಆತ್ಮ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡುವಂತಹ ಒಂದು ಮಾರ್ಗ. ಆ ನಿಟ್ಟಿನಲ್ಲಿ ಯಾವತ್ತೂ ಸಹ ಈ ದಶಲಕ್ಷಣ ಧರ್ಮವನ್ನು ನಾವು ಆಚರಿಸಬೇಕು, ತಿಳ್ಕೊಳ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ವರ್ಷದಲ್ಲಿ ಅಷ್ಟಾನಿಕ ಪರ್ವ ಹೇಗೆ ಬರುತ್ತೋ ಹಾಗೆ 3 ಬಾರಿ ಈ ಷೋಡಶ ಕಾರಣ ಮತ್ತು ದಶಲಕ್ಷಣ ಪರ್ವವು ಬಂದರೂ ಶ್ರಾವಕರು ವಿಶೇಷವಾಗಿ ಆಚರಿಸುವಂಥದ್ದು ಈ ಭಾದ್ರಪದ ಮಾಸದಲ್ಲಿ ಮಾತ್ರ. ಬಾಕಿಯಂತೆ ತ್ಯಾಗಿಗಳು, ಮುನಿಗಳು ಇವೆಲ್ಲ ಪ್ರತಿನಿತ್ಯ ಈ ದಶಧರ್ಮಗಳನ್ನ ಭಾವಿಸ್ತಾರೆ, ಪಾಲಿಸ್ತಾರೆ. ಅದಕ್ಕೆ ಈ ಧರ್ಮಗಳ ಮುಂದೆ ಉತ್ತಮ ಶಬ್ದವನ್ನ ಬಳಸುವಂಥದ್ದು. ಸಾಮಾನ್ಯ ಜನ ಆಚರಿಸುತ್ತದಾದ್ರೆ ಬರೀ ಕ್ಷಮೆ, ಬರೀ ಮಾಧವ, ಬರೀ ಆರ್ಜವ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಉತ್ತಮ ಶಬ್ದವನ್ನು ಯಾಕೆ ಹೇಳಿದ್ದಾರೆ ಅಂದ್ರೆ ಸಮ್ಯಕ್ವ ಆಚರಣೆಯನ್ನ ಯಾರು ಮಾಡ್ತಾರೆ ಅವರು ಪರಿಪಾಲಿಸಲ್ಪಡುವಂತ ಧರ್ಮಗಳು ಅಂತ ಹೇಳಿದ್ದಾರೆ. ಈಗ ಸಮ್ಯಕ್ವ ಮಾರ್ಗದಲ್ಲಿ ಯಾರು ನಡೀತಾರೆ ಅಂತ ಹೇಳಿದ್ರೆ ಮಹಾಮುನಿಗಳು. ಆ ಮುನಿಗಳು ಆಚರಿಸುವಂತಹ ಧರ್ಮಗಳು ಯಾವುದು ಅಂತ ಹೇಳಿದ್ರೆ ಈ ಉತ್ತಮ ಸಮಾಧಿ ದಶಧರ್ಮಗಳಿದ್ದಾವೆ. ಹಾಗೆ ಅವರು ಪ್ರತಿನಿತ್ಯವೂ ಆಚರಿಸೋದ್ರಿಂದ ಅವರಿಗೆ ಆ ಒಂದು ಮೋಕ್ಷ ಮಾರ್ಗ ಸಮೀಪದಲ್ಲಿರುತ್ತೆ. ಶ್ರಾವಕರಾದಂಥವರು, ಗೃಹಸ್ಥರಾದಂಥವರು
ಪರಿಪೂರ್ಣವಾಗಿ ದಶಧರ್ಮದ ಒಂದು ಚಿಂತನೆ ಅಥವಾ ಪಾಲನೆ ಮಾಡಲಿಕ್ಕೆ ಆಗದೇ ಇರುವುದರಿಂದ ವರ್ಷದ ಈ ಒಂದು ಪರ್ವದಿನಗಳನ್ನಾದರೂ ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ಇದನ್ನು ಪಾಲಿಸಬೇಕು ಭಾವಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲನೇ ದಿವಸದಿಂದಲೇ ಉತ್ತಮ ಕ್ಷಮಾಧರ್ಮದಿಂದ ಹಿಡಿದು ಉತ್ತಮ ಬ್ರಹ್ಮಚರ್ಯ ಧರ್ಮದವರೆಗೂ ಒಂದೊಂದು ದಿವಸವೂ ಸಹ ನಮ್ಮ ಆತ್ಮ ಸ್ವರೂಪವನ್ನು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಉತ್ತಮ ಕ್ಷಮೆ ಮೊದಲಾಗಿದ್ದರೆ ಉತ್ತಮ ಬ್ರಹ್ಮಚರ್ಯ ಕೊನೆ ಆಗ್ತದೆ. ಆ ಬ್ರಹ್ಮಚರ್ಯ ಅನ್ನುವಂಥದ್ದೇ ಆತ್ಮನ ಪ್ರದೇಶದಲ್ಲಿ ಯಾವಾಗಲೂ ಸಂಚಾರ ಮಾಡುವಂಥದ್ದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ವ್ಯಾವಹಾರಿಕರಿಗೆ ಇರುವಂತಹ ಬ್ರಹ್ಮಚರ್ಯ ಶಬ್ದದ ಬಳಕೆ ಬೇರೆ ಇದ್ರೂ ಇಲ್ಲಿ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಆತ್ಮ ಪ್ರದೇಶದಲ್ಲಿ ನಾವು ಸ್ಥಿರವಾಗಿಟ್ಟುಕೊಳ್ಳುವಂತಹ ಭಾವನೆ. ಆ ಆತ್ಮ ಪ್ರದೇಶದಲ್ಲಿ ಯಾವ ಭಾವನೆಗಳನ್ನೆಲ್ಲ ಸ್ಥಿರವಾಗಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ಉತ್ತಮ ಕ್ಷಮಾ ಮಾಧವ ಅಥವಾ ಶೌಚ ಸತ್ಯ ಸಂಯಮ ತಪತ್ಯಾಗ ಕಿಂಚನ್ಯ ಇತಿ ಬ್ರಹ್ಮಚರ್ಯಾಣಿ ಧರ್ಮ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಇದರಲ್ಲಿ ಬರೀ ನಾವು ಮೊದಲೇ ಹೇಳಿದಂತೆ ಆ ಒಂದು ಕ್ಷಮೆ ಮಾಧವ ಇತ್ಯಾದಿ ಶಬ್ದದ ರೀತಿ ಹೇಳಿದ್ರೆ ಅದು ಸಾಮಾನ್ಯ ಜನರ ಅಪೇಕ್ಷೆ ಇದೆ. ಇಲ್ಲಿ ಉತ್ತಮ ಶಬ್ದವನ್ನು ಬಳಸಿದ್ರಿಂದ ಮುನಿಗಳು ಇದನ್ನ ಪರಿಪೂರ್ಣವಾಗಿ ಪಾಲಿಸುವುದು, ಗೃಹಸ್ಥರಾದಂಥವರು ಇದನ್ನು ಸಂಕ್ಷಿಪ್ತವಾಗಿ ಆದರೂ ಜೀವನದಲ್ಲಿ ಪಾಲಿಸಬೇಕು. ಅದರಲ್ಲೂ ಈ ಪರ್ವದಿನಗಳಲ್ಲಿ ವಿಶೇಷವಾಗಿ ಪಾಲಿಸಬೇಕು ಅಂತ ಹೇಳಿ ನಮಗೆ ನಿಯಮವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ 10 ಅಥವಾ 15 ದಿವಸಗಳವರೆಗೆ ಒಂದೇ ಕಡೆ ಇದ್ದು ಭಗವಂತನ ಭಕ್ತಿ, ಪೂಜೆ, ಸ್ವಾಧ್ಯಾಯ, ಉಪವಾಸ, ವ್ರತ ನಿಯಮಗಳನ್ನು ನಿಷ್ಠೆಯಿಂದ ಮಾಡಬೇಕು. 365 ದಿವಸಗಳಲ್ಲಿ 355 ದಿವಸ ಸಂಸಾರ ಚಿಂತನೆಗೆ ನಾವು ಸಮಯವನ್ನು ಮೀಸಲಿಟ್ಟಿದ್ರು ಈ 10 ದಿವಸಗಳಾದರೂ ನಾವು ಆತ್ಮಚಿಂತನೆಗೆ ನಾವು ಮೀಸಲಿಡಬೇಕು ಅನ್ನುವಂಥದ್ದು ಆಚಾರ್ಯರ ಅಭಿಮತವಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ ದಶಧರ್ಮಗಳ ಪ್ರಾಪ್ತಿಗಾಗಿ ಮೊದಲು ಮಾಡಬೇಕಾಗಿರುವಂಥದ್ದು ಕ್ರೋಧ, ಮಾನ, ಮಾಯ, ಲೋಭ ಈ ಕಷಾಯಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಈ ಕಷಾಯಗಳಲ್ಲಿ 4 ಪ್ರಕಾರವಾದಂಥ ಭೇದ, ಅದು ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ, ಅಪ್ರತ್ಯಾಖ್ಯಾನ ಕ್ರೋಧ, ಮಾನ, ಮಾಯ, ಲೋಭ, ಹಾಗೆ ಪ್ರತ್ಯಾಖ್ಯಾನ ಕ್ರೋಧ, ಮಾನ, ಮಾಯ, ಲೋಭ, ಹಾಗೆ ಸಂಜಯನ ಕ್ರೋಧ, ಮಾನ, ಮಾಯ, ಲೋಭ. ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭಗಳು ಹೇಗೆ ಅಂತ ಹೇಳಿದ್ರೆ ಅನಂತ ಕಾಲದವರೆಗೆ ಸಂಸಾರದಲ್ಲಿ ಇದಕ್ಕೆ ಕಾರಣವಾಗುವ ರೀತಿಯಲ್ಲಿ ಕಷಾಯಕ್ಕಾಗಿ ಬದ್ಧವಾಗುವಂತ ಯಾವ ಕರ್ಮಬಂಧ ಇದೆ ಅದು ಅನಂತಾನುಬಂಧಿ ಅಂತ ಹೇಳ್ತಾರೆ. ಅದು ಅನಂತ ಕಾಲದವರೆಗೆ ಒಂದು ನಿರ್ದಿಷ್ಟ ಸಮಯ ಇಷ್ಟು ಅಂತೇಳಿ ನಾವು ಯಾವುದೇ ಒಂದು ಈ ಕಷಾಯದಿಂದ ಆಗುವಂತ ಪರಿಣಾಮ ಏನಿದೆ ವಿಕಾರ ಅಂತ ಹೇಳ್ತಾರೆ. ಮನಸ್ಸಲ್ಲಿ ನಾವು ಈ ದಶಲಕ್ಷಣಗಳೆಂದರೆ ಇದು ಸ್ವಭಾವ, ಆದರೆ ಕಷಾಯ ಏನಿದೆ ವಿಕಾರಗಳು. ಈ ವಿಕಾರಗಳು ನಮಗೆ ನಮ್ಮ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಅಡ್ಡಿಯಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ವಿಕಾರಗಳಿಂದ ನಾವು ದೂರ ಇರಬೇಕು ಅನ್ನುವಂಥದ್ದು. ಈ ವಿಕಾರಗಳ ಫಲಿತಾಂಶವನ್ನು ಆಚಾರ್ಯ ಹೇಳ್ತಾರೆ. ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ ಇತ್ಯಾದಿ ಕಷಾಯಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅನಂತ ಕಾಲದವರೆಗೆ ನಿರ್ದಿಷ್ಟ ಸಮಯ ಅನಂತ ಕಾಲದವರೆಗೆ ಕರ್ಮಬದ್ಧ ಆಗುತ್ತೆ. ಅದಕ್ಕೆ ಯಾವುದೇ ಒಂದು ಕ್ರೋಧ, ಮಾನ, ಮಾಯ, ಲೋಭ ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ವಿಕಾರ ಉಂಟಾದರೂ ಅದನ್ನು ಕ್ಷಣ ಮಾತ್ರದಲ್ಲಿ ಅದನ್ನು ಮರೆತು ಬಿಡಬೇಕು, ಕ್ಷಮೆ ಕೇಳಬೇಕು, ನಾವು ಅದನ್ನು ಅಲ್ಲೇ ಬಿಟ್ಬಿಡಬೇಕು ಅಂತ. ಒಂದು ವೇಳೆ ಆಗದೇ ಇದ್ರೂ ಸಹ ಮೊದಲು ಅಂತರ್ಮುಖವಾಗುತ್ತೆ. 45 ನಿಮಿಷದವರೆಗೆ ಯಾವುದೇ ವಿಕಾರದ ಘಟನೆ ಇದ್ರೂ ಮಾನಸಿಕವಾಗಿ ಅದನ್ನು ಮರೆತು ಬಿಡಬೇಕು ಅಂತ. ಒಂದು ವೇಳೆ 45 ನಿಮಿಷ ಅಥವಾ 30ರೊಳಗೆ ಆಗಲಿಲ್ಲ ಅಂತ ಹೇಳಿದ್ರು ಕನಿಷ್ಠ 24 ತಾಸು 24 ತಾಸೊಳಗೂ ನನ್ನ ಮನಸ್ಸು ಸಮಾಧಾನ ಆಗಲಿಲ್ಲ ಅಂದರೆ ಒಂದು ವಾರಕ್ಕಾಗಲಿಲ್ಲ ಅಂದರೆ 15 ದಿವಸಗಳ ಒಂದು ಪಕ್ಷದೊಳಗಾದ್ರೂ ನಾವು ಅದನ್ನು ಆ ಘಟನೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಮನಸ್ಸನ್ನ ಪ್ರಕ್ಷಾಲನೆ ಅಂತ ಹೇಳ್ತಾರೆ. ಪಾಪ ಪ್ರಕ್ಷಾಲನೆ, ನೀವು ಪಾದ ಪ್ರಕ್ಷಾಲ, ಪೂಜಾ, ಭಗವಂತನ ಅಭಿಷೇಕ, ಪ್ರಕ್ಷಾಲನೆ, ಪ್ರತಿಕ್ರಮಣ ಅಂತ ಹೇಳ್ತಾರಲ್ಲ. ಮುನಿಗಳು 3 ಸಮಯದಲ್ಲೂ ಪ್ರತಿಕ್ರಮಣ ಮಾಡ್ತಾರೆ. ಗೃಹಸ್ಥರು 1 ಸಲನಾದರೂ ಪ್ರತಿಕ್ರಮಣ ಮಾಡಬೇಕು ಅಂತ ಹೇಳ್ತಾರೆ. ಈ 1 ಸಲ ಮಾಡಿದಾಗಲಾದರೂ ಈ ಮಾಡಿರುವಂಥ ಘಟನೆಗಳಿಂದ ಅಥವಾ ಆಗಿರುವಂಥ ನೋವನ್ನ ನಾವು ಮರೀಲಿಕ್ಕೆ ಆ ಪ್ರತಿಕ್ರಮಣವನ್ನು ಮಾಡಿ ನನ್ನಿಂದ ತಿಳಿದು ತಿಳಿಯದೆ ಅಥವಾ ಬೇರೆಯವರಿಂದ ತಿಳಿದು ತಿಳಿಯದೆ ಆಗಿರುವಂಥ ತಪ್ಪುಗಳೆಲ್ಲವೂ ಮಿಥ್ಯ ಆಗಲಿ, ಸುಳ್ಳಾಗಲಿ, ನನ್ನ ಆತ್ಮ ಪ್ರದೇಶಕ್ಕೆ ಕೂಡ ಒಂದು ಪರಿಣಾಮ ಫಲ ಮಿಥ್ಯ ಆಗಲಿ, ಸಿಗದೇ ಇರಲಿ ಅನ್ನುವಂಥ ಭಾವನೆ ಮಾಡುವಂಥದ್ದು ಪ್ರತಿಕ್ರಮಣ. ಆ ಭಾವನೆಯನ್ನು ನಾವು ಪ್ರತಿನಿತ್ಯ ಮಾಡಿದಾಗ ಆದರೂ ಆ ಭಾವನೆ ಅಥವಾ ಘಟನೆ ವಿಕಾರ ಮನಸ್ಸಿನ ಹೋಗದೇ ಇದ್ದಾಗ ಕನಿಷ್ಠ 1 ದಿವಸ ಅಥವಾ 1 ವಾರ 15 ದಿವಸದಲ್ಲಿ ಒಂದು ಪಕ್ಷದಲ್ಲೂ ನಾವು ಪ್ರತಿನಿತ್ಯ ಅದನ್ನು ಚಿಂತನೆ ಮಾಡಿ ಅದನ್ನು ಮನಸ್ಸಿಂದ ಹೊರಗೆ ಹಾಕಬೇಕು ಅಂತ ಪ್ರಯತ್ನ ಪಟ್ಟು ಹೋಗದೇ ಇದ್ದ ಸಂದರ್ಭದಲ್ಲಿ ಆ ಘಟನೆ
ಆಗದೇ ಇದ್ದ ಸಂದರ್ಭದಲ್ಲಿ ಕನಿಷ್ಠ 6 ತಿಂಗಳೊಳಗೆ ಈ ಘಟನೆಗಳಿಗೆ ಪ್ರಾಯಶ್ಚಿತ್ತ, ನಾವು ತಪ್ಪು ಮಾಡಿದರೆ ಅವ್ರ ಹತ್ರ ತಪ್ಪು ಮಾಡೋದು ಯಾರ ಮುಂದೆ ಮಾಡಿರ್ತೀವಿ ಅವ್ರ ಹತ್ರ ಕ್ಷಮೆ ಕೇಳಿ ಅದನ್ನ ಪರಿಹಾರ ಮಾಡ್ಕೋಬೇಕು. ಇಲ್ಲ ಅವರೇ ಮಾಡಿದ್ರು ನಾವು ಅವ್ರನ್ನ ಕ್ಷಮಿಸಿ ಆ ಘಟನೆನ ಅಲ್ಲೇ ಬಿಟ್ಬಿಡ್ತೀವಿ. ಅದು ಒಂದು ವೇಳೆ ಈ ರೀತಿ ಆಗದೇ ಇರೋ ಪಕ್ಷದಲ್ಲಿ ಅದು 6 ತಿಂಗಳ ನಂತರವೂ ಈ ಕರ್ಮದ ಬಂಧನವನ್ನ ಅಥವಾ ವಿಕಲ್ಪವನ್ನು ನಾವು ವಿಕಾರವನ್ನ ತೊಡೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಅನಂತ ಸಂಸಾರಕ್ಕೆ ಕಾರಣವಾಗುವಂತ ಅನಂತಾನುಬಂಧಿ ಕಷಾಯ ರೂಪದಲ್ಲಿ ಅದು ಬಂಧ ಆಗುತ್ತೆ. ಆ ಬಂಧ ಆದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟು ಪ್ರತಿ ಭಾವದಲ್ಲೂ ನಮಗೆ ಎಲ್ಲ ನಿಮಿತ್ತಗಳು ಸಿಕ್ಕರು ಆ ಅನಂತಾನುಬಂಧಿ ಕಷಾಯದ ಕಾರಣವಾಗಿ ನಮ್ಮ ಮನಸ್ಸು ಮತ್ತೆ ಮತ್ತೆ ಆ ವಿಕಲ್ಪ ಕಡೆ ವಿಕಾರದ ಕಡೆಗೆ ಹೋಗುತ್ತೆ. ಹೇಗೆ ಕಮಟನ ಜೀವಕ್ಕೆ ಪ್ರತಿ ಬಾರಿಯೂ ಪಾರ್ಶ್ವನಾಥನ ಮೇಲೆ ಉಪದ್ರವ ಮಾಡಬೇಕು ಅನ್ನೋ ಭಾವನೆ ಬರ್ತಿತ್ತು. ಆ ರೀತಿಯಾಗಿ ಸಾಮಾನ್ಯ ಜೀವಿಗಳಿಗೂ ಸಹ ಪ್ರತಿ ಬಾರಿಯೂ ಶುದ್ಧ ಆತ್ಮನ ಚಿಂತನೆ ಮಾಡುವ ಬದಲು ಧರ್ಮ ಭಾವನೆಯಲ್ಲಿ ಧಾರ್ಮಿಕವಾಗಿ ಇರುವ ಬದಲು ಅವನಿಗೆ ವಿಕಾರ ಭಾವನೆ ಉಂಟಾಗುತ್ತೆ. ಅದಕ್ಕಾಗಿ ಈ ಕ್ರೋಧ ಮಾನ ಮಾಯಾ ರೋಗಗಳಿಂದ ಪರಿಣಾಮವನ್ನು 6 ತಿಂಗಳೊಳಗೆ ನಾವು ಪ್ರಕ್ಷಾಳನೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಅನಂತಾನುಬಂಧಿ ಆಗುತ್ತೆ. ಅದು ಬಿಟ್ಟು ಒಂದು ವೇಳೆ ಅಪ್ರತ್ಯಾಗ ಕಷಾಯ ಅಂತ ಹೇಳ್ತಾರೆ. ಅಪ್ರತ್ಯಾಗ ಕಷಾಯ ಅಂತ ಹೇಳಿದ್ರೆ ನಾವು ಎಷ್ಟೋ ಪ್ರಯತ್ನ ಪಡ್ತೀವಿ, ಆದ್ರೂ ವ್ರತ ನಿಯಮಗಳನ್ನ ಸರಿಯಾಗಿ ಪಾಲಿಸೋಕೆ ಆಗೋದಿಲ್ಲ. ಭಗವಂತನ ಮೇಲೆ ನಂಬಿಕೆ ಇದೆ, ಶ್ರದ್ಧೆ ಬರುತ್ತೆ, ಆದ್ರೆ ಏನಾದ್ರೂ ಒಂದು ಕಠಿಣವಾದಂತಹ ವ್ರತ ನಿಯಮ ಉಪವಾಸ ಇತ್ಯಾದಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಡ್ಡಿ ಆಗುತ್ತೆ. ಅದಕ್ಕೆ ಅಪ್ರತ್ಯಾಗ ಕಷಾಯ ಅಂತ ಹೇಳ್ತಾರೆ. ಶ್ರಾವಕರು ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ದಾರೆ, ಎಲ್ಲ ಇದೆ, ತಂದೆ ತಾಯಿ ಹೇಳಿದ್ರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೈ ಮುಗಿತಾರೆ, ಎಲ್ಲ ಮಾಡ್ತಾರೆ. ವ್ರತ ತಗೋತಿರೋದು ಆಗಲ್ಲ. ಅಂದ್ರೆ ತಗೊಳ್ಬೇಕು ಮನಸ್ಸು ಬಂದು ಆ ಸಂದರ್ಭದಲ್ಲಿ ಏನಾದರೂ ಅಡ್ಡಿ ಬಂದು ಅದು ದೂರ ಆಗುತ್ತೆ. ಅದಕ್ಕೆ ಅಪ್ರತ್ಯಾಗ ಅಂತ ಹೇಳ್ತಾರೆ. ಅದು ಕ್ರೋಧಮಾನ ಮಾಯ ರೂಪದಲ್ಲಿ ಆ ಕಷಾಯವಾಗಿ ಬಂದಾಗಿದೆ. ಅದು ನಮ್ಮ ವ್ರತ ನಿಯಮಗಳಿಗೆ ಶ್ರಾವಕರ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಅಡ್ಡಿಯಾಗುವಂಥದ್ದು ಅಪ್ರತ್ಯಾಗ. ಹಾಗೆ ಪ್ರತ್ಯಾಗ ಜೀವನದಲ್ಲಿ ಎಲ್ಲ ಪ್ರತಿಮೆಗಳನ್ನ ಶ್ರಾವಕ ವ್ರತಗಳನ್ನ ಪಾಲಿಸಿ ಷಟ್ಕ್ರಿಯೆಗಳನ್ನು ಸಾಧಿಸಿ ಮಾನಸಿಕವಾಗಿ ವೈರಾಗ್ಯ ಭಾವನೆಯನ್ನು ಹೊಂದಿ ಇನ್ನೇನು ಮುಂದಿನ ದಾರಿ ವೈರಾಗ್ಯವನ್ನು ಹಿಂದಿ ದೀಕ್ಷೆಯನ್ನು ಮಾತಾಜಿ ದೀಕ್ಷೆಯನ್ನು ತಗೊಳ್ಬೇಕು ಅಂತ ಎಲ್ಲ ಮನಸ್ಸು ಮಾಡ್ತಾರೆ, ಸಂಕಲ್ಪ ಮಾಡ್ತಾರೆ. ಆದರೆ ತಗೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಅವರಿಗೆ ವಿಕಲ್ಪ ಬರುತ್ತೆ, ಉಪದ್ರವ ಆಗುತ್ತೆ, ಏನಾದರೂ ಆರೋಗ್ಯ ಸಮಸ್ಯೆ ಆಗ್ಬೋದು, ಬೇರೆ ಏನಾದರೂ ಅಡ್ಡಿ ಆತಂಕ ಆಗ್ಬೋದು. ಹೀಗಾಗಿ ಅವರು ಯಾವಾಗೆಲ್ಲ ನಾನು ಈ ಸಂಸಾರದಿಂದ ನಾನು ನಿವೃತ್ತಿ ಆಗಬೇಕು, ನನ್ನ ಜವಾಬ್ದಾರಿಯಿಂದ ನಾನು ನಿವೃತ್ತಿ ಆಗಬೇಕು ಅಂತ ವೈರಾಗ್ಯ ಹೊಂದಿ ತ್ಯಾಗಿ ಜನರ ಮುಂದೆ ಹೋಗಿ ನಿಂತ್ಕೊಂಡು ಅವ್ರು ಯಾವಾಗ ತಮ್ಮ ಮಾರ್ಗ ಬದಲಾಯಿಸಬೇಕು ಅಂತ ಅಂದ್ಕೊಂಡ್ರು ಅವಾಗೆಲ್ಲ ಅಡ್ಡಿ ಆಗುವಂಥದ್ದು ಪ್ರತ್ಯಾಖ್ಯಾನ, ಕ್ರೋಧ ಮಾನ ಮಾಯ ರೋಗ ಕಷಾಯಗಳು ಅಡ್ಡಿ ಆಗ್ತವೆ. ಹಾಗೆ ದೀಕ್ಷೆಯನ್ನು ತೆಗೆದುಕೊಂಡು ತನಿಯಗಳನ್ನು ಪಾಲಿಸಬೇಕು, ತಪಸ್ಸನ್ನ ಮಾಡ್ತಾ ಇರ್ತಾರೆ, ಧ್ಯಾನವನ್ನು ಮಾಡಿ ಕರ್ಮ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಧ್ಯಾನಕ್ಕೆ ತೆಗೆದುಕೊಂತಾರೆ. ಬಾಕಿ ಎಲ್ಲದೂ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ವ್ರತ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಧ್ಯಾನಕ್ಕೆ ಕುಳಿತು ಇನ್ನೇನು ನನ್ನ ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕು, ಭಗವಂತನ ದಾರಿಯಲ್ಲಿ ಹೋಗ್ಬೇಕು, ಹರಿಹತ್ರ ಆಗ್ಬೇಕು ಅಂತ ಅವರು ಮನಸ್ಸನ್ನ ಸಂಕಲ್ಪವನ್ನು ಮಾಡಿ ಧ್ಯಾನಕ್ಕೆ ಕೊಡುತ್ತಾರೆ. ಪ್ರತಿ ಬಾರಿಯೂ ಧ್ಯಾನಕ್ಕೆ ಕೊಟ್ಟಾಗ ಮನಸ್ಸಿನಲ್ಲಿ ಮತ್ತೆ ಕ್ಷಣಮಾತ್ರದಲ್ಲಿ ಚಂಚಲ ಬಂದು ಮತ್ತೆ ವಾಪಸ್ ಅವರು ಮುನಿ ಅವಸ್ಥೆಗೆ ಬರ್ತಾರೆ. ಧ್ಯಾನ ಅವಸ್ಥೆಗೆ ಹೋದ್ರೆ 7, 8, 9ನೇ ಮನಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಇರಬೇಕು 6ನೇ ಮನಸ್ಥಾನದಲ್ಲಿ ಯಾವಾಗೆಲ್ಲ ಧ್ಯಾನಕ್ಕೆ ಕುಳಿತುಕೊಳ್ತಾರೆ ಮನಸ್ಸು ಚಂಚಲಾಗಿ ಮತ್ತೆ ವಾಪಸ್ಸು ಅವರು ಸಾಮಾನ್ಯ ಅವಸ್ಥೆಗೆ ಬರ್ತಾರೆ. ಈ ರೀತಿಯಾಗಿ ಪದೇ ಪದೇ ತಮ್ಮ ಆತ್ಮಚಿಂತನೆಗೆ ಅಡ್ಡಿಯಾಗುವಂತಹ ಕಷಾಯಗಳು ಯಾವುದಿರುತ್ತೋ ಅದು ಸಂಜೋಲನ ಕಷಾಯ ಅಂತ ಹೇಳ್ತಾರೆ. ಸಂಜೋಲನ ಕ್ರೋಧ ಮಾನ ಮಾಯ. ಉದಾಹರಣೆಗೆ ಭಗವಾನ್ ಬಾಹುಬಲಿ ಸ್ವಾಮಿ ತಪಸ್ಸಿಗೆ ನಿಂತು ವೈರಾಗ್ಯ ಹೊಂದಲು ಕಠಿಣವಾದಂತಹ ನಿಯಮ ಕೊಡೋದು 12 ತಿಂಗಳವರೆಗೂ ತಪಸ್ಸು ಮಾಡ್ತಿದ್ರು. ಆದರೆ 12 ತಿಂಗಳು ಕಳೆದರೂ ಅವರು ಇನ್ನೂ ಕೇವಲ ಜ್ಞಾನ ಆಗಲಿಲ್ಲ. ಕೇವಲ ಜ್ಞಾನ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಚಿಂತೆ ಆಯಿತು, ಭರತನಿಗೆ ಚಿಂತೆ ಆಯಿತು, ಬಾಕಿ ಎಲ್ಲರಿಗೂ ಚಿಂತೆ ಆಯಿತು. ಭರತ ಹೋಗಿ ಆದಿನಾಥ ಸ್ವಾಮಿ ಹತ್ರ ಕೇಳ್ತಾನೆ, ಏ ಭಗವಾನ್, ನಮ್ಮ ತಮ್ಮ ಬಾಹುಬಲಿ ಇಡೀ ಸಂಸಾರದ ಚಕ್ರವರ್ತಿ ಪದವಿಯನ್ನ ಗೆದ್ದಂತ ನನ್ನನ್ನ ಗೆದ್ದು ಅವರು ಚಕ್ರವರ್ತಿ ಆದರು. ಕ್ಷಣ ಮಾತ್ರದಲ್ಲಿ ಅದನ್ನು ತ್ಯಾಗವೂ ಮಾಡಿ ದೀಕ್ಷೆಯನ್ನು ತೆಗೆದುಕೊಂಡು ಆತ್ಮಧ್ಯಾನದಲ್ಲಿ ನಿಂತು ಕಠಿಣವಾಗಿ 1 ವರ್ಷದಿಂದ ಅವರು ನಿಂತಿದ್ದಾರೆ, ತಪಸ್ ಮಾಡ್ತಿದ್ದಾರೆ. ಆಹಾರ ಇಲ್ಲ, ವಿಹಾರ ಇಲ್ಲ, ವಿಹಾರ ಇಲ್ಲ, ಯಾವುದೂ ಇಲ್ಲ, ಏಕಾಗ್ರ ಚಿತ್ತರಾಗಿದ್ದಾರೆ. ಆದರೂ ಅವರು ಏನಾದರೂ ತಪಸ್ಸಿನ ವೃದ್ಧಿ ಸಿದ್ಧಿ ಪ್ರಾಪ್ತಿ ಆಗಬೇಕಾಗಿತ್ತು. ಯಾಕೆ ಅವ್ರಿಗೆ ಯಾವುದೇ ರೀತಿಯ ವೃದ್ಧಿ ಸಿದ್ಧಿ ಪ್ರಾಪ್ತಿ ಆಗಿಲ್ಲ? ಅವ್ರಿಗೆ ಇನ್ನೂ ಸಹ ಈ ಮೋಕ್ಷ ಮಾರ್ಗ ಯಾಕೆ ಸಿದ್ಧಿ ಆಗಿಲ್ಲ ಅಂತ ಹೇಳಿ ಕೇಳಿದಾಗ ಅಲ್ಲಿ ಸಮವಸನದ ದಿವ್ಯ ಧ್ವನಿಯ ಮೂಲಕವಾಗಿ ಅವರಿಗೆ ಆದೇಶ ಆಗುತ್ತೆ, ಬಾಹುಬಲಿ ತಪಸ್ಸು ಮಾಡ್ತಿರುವ ಇದ್ದಾರೆ,
ಭೂಮಿ ಮೇಲೆ ನಾನು ನಿಂತು ತಪಸ್ಸು ಮಾಡ್ತಿದ್ದೀನಿ ಅನ್ನುವಂಥ ವಿಕಲ್ಪ ಅವರಿಗೆ ಪದೇ ಪದೇ ಬರ್ತಾ ಇದೆ. ಹಾಗಾಗಿ ಆ ವಿಕಲ್ಪವನ್ನು ದೂರ ಮಾಡಿ ಹೇಳಿದಾಗ ಆ ಭರತ ಚಕ್ರವರ್ತಿ ಬಾಹುಬಲಿಯ ಮುನಿ ಅಂತ ಬಂದು ಪಾದಪೂಜೆಯನ್ನು ಮಾಡಿ ಅವರಿಗೆ ಏನು ಬಳ್ಳಿಗಳೆಲ್ಲ ಹರಡಿರ್ತವೆ, ಹಾವುಗಳು ಮುಕ್ತಾಯ ಹರಡಿರ್ತವೆ, ಅದನ್ನೆಲ್ಲ ದೂರ ಮಾಡಿ ಬಾಹುಬಲಿಯನ್ನ ಕುರಿತು ಪ್ರಾರ್ಥನೆ ಮಾಡ್ತೀನಿ. ಹೇ ಬಾಹುಬಲಿ ಮುನಿ ಮಹಾರಾಜರೇ, ನೀವು ಯಾವ ಭೂಮಿ ನನ್ನದು ಅಂತ ತಿಳ್ಕೊಂಡು ನೀವು ತಪಸ್ಸು ಮಾಡ್ತೀರಾ, ಈ ಭೂಮಿ ಹಾಗೆ ವ್ಯವಹಾರ ಮಾಡಿದ್ರೆ ಅದು ನಿಮ್ಮದೇ ಇದೆ. ನಾನು ಚಕ್ರವರ್ತಿ ಆಗಿದ್ರು ನನ್ನನ್ನು ಗೆದ್ದು ನೀವು ಚಕ್ರವರ್ತಿ ಆಗೋದು. ನೀವು ಕೊಟ್ಟ ಈ ಭೂಮಿಯನ್ನು ನಾನು ಆಳದೇ ಇದೆ, ನನ್ನದಲ್ಲ. ನಿಮ್ಮ ಒಂದು ಚಕ್ರವರ್ತಿ ಪದವಿಯನ್ನ ನಾನು ಆಳದೇ ಇದ್ದೀನಿ. ಹಾಗಾಗಿ ಇದು ನನ್ನ ಭೂಮಿ ಅಲ್ಲ, ಇದು ನಿಮ್ಮದೇ ಒಂದು ಭೂಮಿ. ಹಾಗೆ ಈ ಭೂಮಿ ನಿಮ್ಮದೂ ಆಗೋದಿಲ್ಲ ಯಾವತ್ತು. ಯಾಕೆ ಅಂದ್ರೆ ಹಿಂದೆ ನನ್ನಂತ ನೂರಾರು ಚಕ್ರವರ್ತಿಗಳು ಆಗೋಗಿದ್ದಾರೆ, ಯಾರಿಗೂ ಈ ಭೂಮಿ ಅವ್ರದ್ದು ಅಂತ ಸ್ವಂತ ಆಗಲಿಲ್ಲ. ಅಂಥದ್ರಲ್ಲಿ ಯಾರಿಗೂ ಸಿಗದೇ ಇರುವಂತ ಈ ಭೂಮಿ ನನ್ನದು ನಿಮ್ಮದು ಅನ್ನುವಂಥ ವಿಕಲ್ಪ ಇಟ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಪ್ರಯೋಜನವಾಗಬೇಕಾಗಿರುವಂಥದ್ದು ಆತ್ಮ ಉದ್ಧಾರ ಆಗಬೇಕು, ಆತ್ಮ ಕಲ್ಯಾಣ ಆಗಬೇಕು. ಆ ಮಾರ್ಗದಲ್ಲಿ ನೀವು ನಡೆದಿದ್ದೀರ. ಆ ನಿಮಿತ್ತವಾಗಿ ನೀವು ಈ ರೀತಿ ಸಂಜೋಲನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರ, ಅದನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದಾಗ ಬಾಹುಬಲಿಯ ಮನಸ್ಸು ಸ್ಥಿರ ಆಗುತ್ತೆ. ಸ್ಥಿರ ಆದ ಮೇಲೆ ಅವರು ಆ ಸಂಜೋಲನ ಕ್ಷಣ ಮಾತ್ರದಲ್ಲಿ ಹಾಕಿದಂಥ ಅಡ್ಡಿ ಆ ಮೋಹವನ್ನು ಬಿಟ್ಟು, ಅಭಿಮಾನವನ್ನು ಬಿಟ್ಟು ಅವರು ಕೊನೆಗೆ ಜ್ಞಾನ ಏಕಾಗ್ರಚಿತ್ತರಾಗ್ತಾರೆ. ಕೊನೆಗೆ ಪ್ರಿಯಂತರಾಗಿ ಮೋಕ್ಷಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಈ ಸಂಜೋಲನ ಕಷಾಯಕ್ಕೆ ಒಂದು ಉದಾಹರಣೆ. ಈ ರೀತಿಯಾಗಿ ಈ ಅನಂತಾನಂದಿಯ ಪ್ರತ್ಯಾಖ್ಯಾನ ಮತ್ತು ಸಂಜೋಲನ ಕಷಾಯ ರೀತಿಯ ಈ ಕ್ರೋಧಮಾನ ಮಾಯಾಲೋಹ ಕಷಾಯಗಳನ್ನು ನಾವು ತ್ಯಜಿಸಬೇಕು. ಕ್ರೋಧದಿಂದಲೂ ನರಕಕ್ಕೆ ಪ್ರಾಪ್ತಿಯಾಗುತ್ತೆ, ಮಾನ ಕಷಾಯದಿಂದ ಅಭಿಮಾನ ಕಷಾಯದಿಂದ ನಾವು ದುರ್ಗತಿಯನ್ನು ಹೊಂದುತ್ತೀವಿ. ಹಾಗೆ ಅದೇ ರೀತಿಯಾಗಿ ಈ ಮಾಯಾ ಕಷಾಯದ ಪರಿಣಾಮದಿಂದಲೂ ನಾವು ಸಂಸಾರದಲ್ಲಿ ಪರಿಕಲ್ಪನೆಯನ್ನು ಮಾಡ್ತೀವಿ ಅಂತ ಹೇಳ್ತೇವೆ. ಆ ಸಂಸಾರದಲ್ಲಿ ಈ ಮಾಯಾ ಕಷಾಯದಿಂದ ಮಾಯಾ ತೈರ್ಯ ಯೋನಿಸ್ಯ, ತೈರ್ಯ ಅಂದ್ರೆ ತಿರುಗುವಂಥದ್ದು, ಯಾವಾಗಲೂ ಸುತ್ತುತ್ತಾ ಇರುವಂಥದ್ದು. ಪ್ರಾಣಿಗಳು ಹೇಗೆ ಅಂದ್ರೆ ಅವು ಎಲ್ಲ ಕಡೆ ಓಡಾಡ್ತಾ ಇರ್ತವೆ, ಒಂದ್ ಕಡೆ ನಿಲ್ಲೋದಿಲ್ಲ. ಅದಕ್ಕೆ ತಿರ್ಯಕ್ ಅಂತಾರೆ. ತಿರ್ಯಕ್ ಯಾವಾಗ ತಿರುಗಾಡ್ತಾ ಇರ್ತಾವೋ ಅಂಥದಕ್ಕೆ ತ್ರಿಯಂಚ ಪ್ರಾಣಿಗಳು ಅಂತ ಹೇಳ್ತೀವಿ. ಆ ತ್ರಿಯಂಚ ಪ್ರಾಣಿಗಳಾಗಿ ಹುಟ್ಟುವಂಥದ್ದು ಯಾವ ಕಷಾಯದಿಂದ ಅಂತ ಹೇಳಿದ್ರೆ ಮಾಯಾ ಕಷಾಯದಿಂದ, ಮಾಯಾಚಾರದಿಂದ ಅಂತ ಹೇಳ್ತಾರೆ. ಆ ನಿಮಿತ್ತವಾಗಿ ನಾವು ಮಾಯಾಚಾರವನ್ನ, ಮಾಯಾ ಕಷಾಯವನ್ನ ತ್ಯಾಗ ಮಾಡಬೇಕು. ಆ ಮಾಯೆ ಯಾವುದು? ಮೋಸ ಮಾಡುವ ಹಾಗೆ, ಛಲ್ ಕಪಟ್ ಅಂತ ಹಿಂದಿ ಹೇಳ್ತಲ್ಲ. ಛಲ್ ಅಂದ್ರೆ ಇನ್ನೊಬ್ಬರಿಗೆ ನಾವು ಮೋಸ ಮಾಡಬೇಕು ಅನ್ನುವಂಥದ್ದು. ಕಪಟ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದ ತರ ಇರುವಂಥದ್ದು. ನಮ್ಮ ಹತ್ರ ಇದ್ರು ಇಲ್ಲ ಅನ್ನುವಂಥ ರೀತಿಯಲ್ಲಿ ತೋರಿಸ್ಕೊಡುವಂಥದ್ದು. ಈ ರೀತಿಯಾಗಿ ಮಾಡುವಂಥದ್ದಕ್ಕೆ ಛಲ್ ಕಪಟ್ ಇತ್ಯಾದಿಗಳನ್ನ ನಾವು ಜೀವನದಲ್ಲಿ ಯಾವತ್ತೂ ಸಹ ಮಾಡಬಾರದು. ಅದೇ ಉತ್ತಮ ಆರ್ಜವ ಧರ್ಮ. ಸರಳವಾಗಿರಬೇಕು, ಸಹಜವಾಗಿರಬೇಕು. ಏನಿದೆಯೋ ಇದೆಯೇ, ಏನಿಲ್ಲ ಇಲ್ಲ, ಸರಳವಾಗಿರಬೇಕು. ಇಲ್ಲದೇ ಇದ್ರೂ ಇದೇ ನಂತರ ತೋರಿಸ್ಕೊಡುವಂಥದ್ದು, ಅಥವಾ ಇದ್ರೂ ಇಲ್ಲದೇ ರೀತಿಯಲ್ಲಿ ತೋರಿಸ್ಕೊಡುವಂಥದ್ದು ಏನಿದೆ ಅದು ಮಾಯಾಚಾರವಾಗಿದೆ. ಆ ನಿಮಿತ್ತ ಅದನ್ನ ಬಿಟ್ಟು ಸರಳವಾಗಿ ಇರುವಂಥದ್ದಕ್ಕೆ ರುಜುರ್ಭಾವೋ ಆರ್ಜವಂ. ಯಾವುದು ರುಜು ಸರಳತೆಯಿಂದ ಇರುತ್ತೋ ಅದಕ್ಕೆ ಆರ್ಜವ ಧರ್ಮ ಅಂತೇಳಿ ಆಚಾರ್ಯರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಆ ಆರ್ಜವ ಧರ್ಮದ ನಿಜಸ್ಥಿತಿಗೆ ವಿರುದ್ಧವಾಗಿರುವಂತಹ, ವಿಕಾರವಾಗಿರುವಂತಹ ಆ ಮಾಯಾ ಕಷಾಯವನ್ನು ನಾವು ತ್ಯಾಗ ಮಾಡಬೇಕು. ಅವಾಗಲೇ ನಮಗೆ ಮೋಕ್ಷ ಮಾರ್ಗದ ಸಿದ್ಧಿ ಆಗುವಂಥದ್ದು ಅಂತ ಆಚಾರ್ಯ ಪರಮೇಶ್ವರ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಮಾಯಾಚಾರ ಮಾಡುವವರಿಗೆ, ಮೋಸ ಮಾಡೋರನ್ನ ಜನ ಯಾವತ್ತೂ ಸಹ ನಂಬೋದಿಲ್ಲ. ವ್ಯವಹಾರದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಒಂದ್ಸಲ ಎರಡು ಸಲ ಅವರು ಏನಾದರೂ ಮಾಡಿ ಗೊತ್ತಾದ್ರೆ ಜನ ಸುಮ್ಮನಾಗ್ತಾರೆ, ಇರು ಸಾಮಾನ್ಯ ಇರಲಿ ಅಂತ. ಆದರೆ ಪದೇ ಪದೇ ಅವರು ಪ್ರವೃತ್ತಿ ಮೋಸ ಮಾಡೋರಿದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಯಾರೂ ಸಹ ವ್ಯವಹಾರವನ್ನು ನಡೆಯೋದಿಲ್ಲ. ಈ ಉದಾಹರಣೆಗೆ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ತೂಕ ವ್ಯತ್ಯಾಸ ಆಗುತ್ತೆ, ಗಾತ್ರ ವ್ಯತ್ಯಾಸ ಆಗುತ್ತೆ, ಅಥವಾ ಅದರ ಒಂದು ಮೌಲ್ಯ ಕ್ವಾಲಿಟಿಗೂ ವ್ಯತ್ಯಾಸ ಆಗುತ್ತೆ, ಬೆಲೆಯೂ ವ್ಯತ್ಯಾಸ ಆಗುತ್ತೆ ಅಂದರೆ ಅವ್ರ ಹತ್ರ ಯಾರು ವ್ಯವಹಾರ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಹೋದ್ರೆ ಮೋಸ ಮಾಡ್ತಾರೆ, ನನ್ನ ಹತ್ರ ಯಾಕೆ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಯಾರು ಅವ್ರ ಹತ್ರ ಹೋಗೋದಿಲ್ಲ. ಆ ನಿಟ್ಟಿನಲ್ಲಿ ವ್ಯಾಪಾರ ಜಾಗದಲ್ಲಿ ಇರ್ಬೋದು, ವ್ಯವಹಾರದ ಜಾಗದಲ್ಲಿ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಮಾಯಾಚಾರವನ್ನು ಮಾಡಬಾರದು ಅನ್ನೋದನ್ನ ಆಚಾರ್ಯ ಪರಮೇಶ್ವರ ಹೇಳಿದ್ದಾರೆ. ಮಾಯಾಚಾರ ಮಾಡೋದ್ರಿಂದ ನಮಗೆ ಕ್ರಿಯೇಟ್ ಗತಿ ಪ್ರಾಪ್ತಿಯಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯಾವತ್ತೂ ಸಹ
ಆ ಒಂದು ಕಷಾಯದಿಂದ ದೂರ ಇರಲಿಕ್ಕೆ ಪ್ರಯತ್ನಿಸಬೇಕು. ನೀವೆಲ್ಲ ಹೇಳ್ಬೋದು, ಮುನಿಗಳಾದಂಥವ್ರಿಗೆ ಸಂಸಾರದ ಯಾವುದೇ ವಿಕಲ್ಪ ಇರೋದಿಲ್ಲ, ಅವರೇನ ಇದನ್ನೆಲ್ಲ ಪಾಲಿಸ್ತಾರೆ. ನಾವು ಗೃಹಸ್ಥರಾಗಿರುವಂಥವ್ರು, ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಸಂಸಾರ ನಡೆಸಬೇಕು. ಈಗ ಸಂಸಾರದಲ್ಲಿ ನಾವು ನಿತ್ಯ ವ್ಯವಹಾರದಲ್ಲಿ ಅನೇಕ ಬಾರಿ ಕೆಲವೊಂದ್ಸಲ ಇದ್ದೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಮುಂದೆ ಅನಾಹುತಗಳು ಆಗುವಂಥ ಸಂಭವವೂ ಸಹ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಉದಾಹರಣೆಗೆ, ಈ ಮನೆಯಲ್ಲಿ ಧಾನ್ಯಗಳು ಅಥವಾ ಬೇರೆ ಅಗತ್ಯ ವಸ್ತುಗಳು ಏನಿದ್ದಾವೆ ಅವುಗಳು ಇನ್ನೂ 3-4 ದಿವಸಕ್ಕೆ ಇರುತ್ತಾರೆ. ಆದರೂ ನೀವು ಯಜಮಾನ್ರ ಹತ್ರ ಹೇಳೋದೇನು, ಹೆಣ್ಮಕ್ಳು ವಿಶೇಷವಾಗಿ ನೀವೇನು ಹೇಳ್ತೀರ, ನಾಳೆಗೆ ಖಾಲಿ ಆಗುತ್ತೆ, ನಾಳೆ ಇದಕ್ಕೆ ಏನು ಇರೋದಿಲ್ಲ, ನೋಡಿ ವಿಚಾರ ಮಾಡಿ, ನಾಳೆ ಮತ್ತೆ ಅಡುಗೆ ಮಾಡಬೇಕಂದ್ರೆ ಇವತ್ತು ದಿನಸಿ ತಂದು ಇಟ್ಟರೆ ಮಾಡ್ತೀವಿ, ಇರುತ್ತೆ. ನೀವು ಒಂದು ಒಳಗಡೆ ಹೊಂಡೋದೆಲ್ಲ ಸ್ವಲ್ಪ ಇರುತ್ತೆ, ಇನ್ನೊಂದ್ಸಲ ಎಮರ್ಜೆನ್ಸಿ ಅಂತೇಳಿ ಮತ್ತೆ ಇನ್ನೊಂದು ಕಡೆ ಇಟ್ಟಿರ್ತೀರ, ಅದನ್ನು ತೋರಿಸೋದು ಯಾರು? ನೀವು ತೋರಿಸೋ ಡಬ್ಬನೇ ಬೇರೆ, ಇನ್ನೊಂದು ಕಡೆ ಎಮರ್ಜೆನ್ಸಿ ಇಟ್ಟಿರೋ ಡಬ್ಬನೇ ಬೇರೆ ಇರುತ್ತೆ. ಹಾಗೆ ಮಾಡಿ ನೀವು ವ್ಯವಹಾರವನ್ನು ಮಾಡ್ತೀವಿ. ಹಾಗಾದ್ರೆ ನಾವು ಮಾಡಿದ್ದು ಒಳ್ಳೆಯದೇ ಉದ್ದೇಶ, ನಾವು ಹಿಂಗೆ ಮಾಡಲಿಲ್ಲ ಅಂದ್ರೆ ಸಂಸಾರ ಹೆಂಗೆ, ಅಂದರೆ ನಾವೆಲ್ಲ ಪಾಪಿಗೆ ಹಾಕ್ತೀವ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹಿತ, ಅಲ್ಲಿ ಒಳ್ಳೆಯ ಹಿತ ಅಥವಾ ದಯಾಭಾವನೆ, ಕರುಣೆ ಭಾವನೆ ಇದೆ. ಹೀಗೆ ನಾವು ಒಂದು ವೇಳೆ ಈ ರೀತಿ ಮಾಡದೇ ಇದ್ದರೆ ನಾಳೆ ಕಷ್ಟಕ್ಕೆ ಸಿಲುಕಬಹುದು, ತೊಂದರೆ ಆಗಬಹುದು, ಅದರಿಂದ ಪರಿವಾರದ ಒಂದು ಸಮಸ್ಯೆಗೆ ಕಾರಣ ಆಗ್ಬೋದು. ಅದು ದುಡ್ಡದ ರೀತಿಯಲ್ಲಿ ಇರ್ಬೋದು, ಧಾನ್ಯದ ರೂಪದಲ್ಲಿ ಇರ್ಬೋದು. ಈ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ಭವಿಷ್ಯ ಹಿತವನ್ನು ಕಾಯ್ದುಕೊಂಡು ನಾವು ಆ ಥರ ಏನಾದರೂ ನಮ್ಮ ವ್ಯವಹಾರದಲ್ಲಿ ಮಾಯಾಚಾರದ ರೀತಿ ಮಾಡೋದು ಸಹ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಭಾವನೆ ಹಿತವಾಗಿರುವಂಥದ್ದು ಒಳ್ಳೆಯದಿರೋದ್ರಿಂದ ಅದು ಕಷಾಯದ ರೂಪದಲ್ಲಿ ಮಾಯಾಚಾರ ಮಾಡಿದ ಫಲ ಸಿಗೋದಿಲ್ಲ. ಅದು ಬೇರೆ ಯಾರಾದರೂ ಬಂದು ಕೇಳೋದು, ಅವರಿಗೆ ನೀವು ನಿಮ್ಮ ಹತ್ರ ಅನುಕೂಲ ಇದೆ, ತುಂಬಾ ಚೆನ್ನಾಗಿದೆ, ಏನೋ ಒಂದು ಸ್ವಲ್ಪ ಕಷ್ಟ ಇದೆ, ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ರೆ ಖಾಲಿ ಜಬರ್ದಸ್ತ್ ನಮಗೆ ಇಲ್ಲ, ನಾವೇ ಅಂತ ಹೇಳಿ ಆದ್ರೂ ಸಾಲಗಾರರು ಜಾಸ್ತಿ ಇರ್ತಾರೆ. ಈಗೆಲ್ಲ ಯಾರು ಬರಲ್ಲ ಬೇಡಿ, ಅದೆಲ್ಲ ಮನೆ ಮನೆ ಹೋಗೋದು, ಉಪ್ಪು ಬಿಟ್ಟು ಎಲ್ಲದನ್ನೂ ಕೇಳೋರು, ಎಲ್ಲರೂ ಸ್ವಲ್ಪ ಸಕ್ಕರೆ ಕೊಡಿ, ಚಹಾ ಪುಡಿ ಕೊಡಿ, ಬೇಳೆ ಕೊಡಿ, ಅಕ್ಕಿ ಕೊಡಿ, ಹಿಂಗೆ ಒಂದೊಂದು ಬಂದರೆ ಮನೆಗೆ ಹೋಗೋದು. ಈಗೆಲ್ಲ ಸ್ವಲ್ಪ ವಿದ್ಯಾವಂತರು ಸುಸಂಸ್ಕೃತರು ಇರೋದ್ರಿಂದ ಅದರ ಪರ್ಸೆಂಟೇಜ್ ಭಾಳ ಕಮ್ಮಿ. ಸಿಟಿ ಇರೋದಿದ್ರು ಸಾಮಾನ್ಯ ಹಳ್ಳಿಗಳಲ್ಲಿ ಕೆಲವರು ಸಂದರ್ಭದಲ್ಲಿ ಮಾಡ್ತಾರೆ. ಆದರೆ ಅವರ ಪರಿಸ್ಥಿತಿ ನಿಜವಾಗಿಯೂ ಆ ಥರ ಇದ್ದರೆ ನಾವು ಅವರಿಗೆ ಸಹಕಾರ ಮಾಡಿದ್ರೆ, ಉಪಕಾರ ಮಾಡಿದ್ರೆ ಅದರ ಪುಣ್ಯದ ಫಲ ಬೇರೆ ಸಿಗುತ್ತೆ. ಆದರೆ ಅವ್ರಿಗೆ ಅನುಕೂಲದ ಸ್ಥಿತಿ ಇದೆ, ಆದರೂ ಅವರು ನಮ್ಮ ಹತ್ರ ಸುಳ್ಳು ಹೇಳಿ ನಮ್ಮನ್ನು ತಗೊಳ್ತಾ ಇದ್ದಾರೆ ಅಂದರೆ ಅದರದ್ದು ಬಂದ ಅವರಿಗೆ ಆಗುತ್ತೆ. ಹಾಗಾಗಿ ಅಂಥವ್ರಿಗೆ ನೀವು ಕೊಡದೇ ಇದ್ರು ಅದು ಇದು ದೋಷ ಬರೋದು. ಹಾಗಾಗಿ ವ್ಯವಹಾರದಲ್ಲಿ ತಿಳುವಳಿಕೆ ಇಲ್ಲ. ಅದಕ್ಕೆ ನಮಗೆ ಮನುಷ್ಯನಿಗೆ ಕೊಟ್ಟಿರುವಂಥದ್ದು ವಿವೇಕ, ಸರಿ ತಪ್ಪುಗಳನ್ನು ಸರಿಯಾಗಿ ತಿಳಿದುಕೊಂಡು ನಿರ್ಣಯ ಮಾಡಬೇಕು ಅನ್ನುವಂಥದ್ದೇ ಮನುಷ್ಯನಲ್ಲಿರುವಂತಹ ಒಂದು ಶಕ್ತಿ. ಆ ನಿಮಿತ್ತವಾಗಿ ನಾವು ಸರಿ ತಪ್ಪುಗಳನ್ನು ಸರಿಯಾಗಿ ತಿಳ್ಕೊಂಡು, ಸತ್ಯಾಸತ್ಯತೆಯನ್ನು ತಿಳ್ಕೊಂಡು, ನಮ್ಮ ನಿರ್ಣಯವನ್ನು ತಿಳ್ಕೊಂಡು ನಿರ್ಣಯ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಆಚಾರ್ಯ ಪರಮೇಶ್ವರ ಹೇಳ್ತಾರೆ. ಅನೇಕ ವ್ಯಾಪಾರದಲ್ಲೂ ಮೋಸ ಮಾಡ್ತೀವಿ. ನಮಗೆ ಅಕಸ್ಮಾತ್ ನಾವೀಗ ತೂಕದಲ್ಲಿ ವ್ಯತ್ಯಾಸ ಆಗಿಲ್ಲ ಅಂದ್ರೆ, ಗಾತ್ರದಲ್ಲಿ ವ್ಯತ್ಯಾಸ ಮಾಡಿಲ್ಲ ಅಂದ್ರೆ, ಬೆಲೆಯಲ್ಲಿ ವ್ಯತ್ಯಾಸ ಮಾಡಿಲ್ಲ ಅಂದ್ರೆ ನಾವು ಹೆಂಗೆ ಬರಬೇಕು? ಆ ಥರ ಏನಿಲ್ಲ. ನಿಜವಾಗಿಯೂ ನೀವು ಪ್ರಾಮಾಣಿಕವಾಗಿಯೂ ವ್ಯಾಪಾರ ಮಾಡೋದ್ರಿಂದ ಬರಬೇಕಾಗಿ ನಿಮ್ಮ ಯೋಗದಲ್ಲಿ ಏನು ಬರಬೇಕು ಅದೇ ಬರುತ್ತೆ. ನೀವು ಮೋಸ ಮಾಡಿ ಏನಾದರೂ ಗಳಿಸಿದ್ರೆ ಅದು ಮೋಸದ ರೀತಿಯಲ್ಲೇ ಹೋಗುತ್ತೆ. ನಿಮ್ಮ ಮೇಲೆ ಮತ್ತೆ ಬೇರೆ ಯಾರಾದರೂ ಬಂದು ಮೋಸ ಮಾಡಿ ಅದನ್ನ ಕಬಳಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಮೋಸ ಮಾಡೋ ಭಾವನೆಯಿಂದ ನಾವು ಏನು ಯೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಅದರ ಫಲವೇ ನಮಗೆ ಸಿಗೋದು. ನಾವು ಮೋಸ ಮಾಡಬೇಕು ಅಂತ ಅಂದ್ಕೊಂಡು ಚಿಂತನೆ ಮಾಡ್ತೀವಿ ಅಂದ್ರೆ ನಮಗೂ ಒಬ್ಬರು ಯಾರು ಈ ಸಂಸಾರದಲ್ಲಿ ಮೋಸ ಮಾಡಕ್ಕೆ ಇದ್ದಾರೆ ಅಂತ. ನಾವು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಇದ್ರೆ ನಮ್ಗೆ 10 ಜನ ನಮ್ಗೆ ದ್ರೋಹ ಮಾಡ್ಬೋದು, ಅದು ನಮಗೂ ಒಬ್ಬರು ಯಾರಾದ್ರೂ ಒಳ್ಳೇದು ಮಾಡಬೇಕು ಅನ್ನುವಂಥ ಜನ ಎಲ್ಲರೂ ಇದ್ದೇ ಇರ್ತಾರೆ. ಆ ನಿಮಿತ್ತವಾಗಿ ನಾವು ಏನನ್ನ ಬಯಸ್ತೀವಿ ಅದೇ ನಮಗೆ ಸಿಗುತ್ತೆ. ನಮ್ಮ ಜೈನ ಧರ್ಮ ಹೇಗೆ ಅಂತ ಹೇಳಿದ್ರೆ ದ್ರವ್ಯಾತ್ಮಕವಾಗಿ ಯಾವುದೇ ರೀತಿಯಾಗಿ ಸಹಕಾರ ಕೊಡದೇ ಇದ್ರೂ ಭಾವನಾತ್ಮಕವಾಗಿ ಫಲವನ್ನು ಕೊಡುವುದು. ಭಾವನಾಶಿನಿ ಅಂತ ಇರ್ತಾರೆ. ನಾವು ಯಾವ ಭಾವನೆಯನ್ನು ಅಪೇಕ್ಷೆ ಇಟ್ಟು ನಾವು ನಡ್ಕೊಳ್ತೀವಿ ಅದೇ ಆಗುತ್ತೆ. ಭಗವಂತನ ಬಗ್ಗೆ ಅಷ್ಟೇ, ನಾವು ಭಗವಂತನ ಪೂಜೆ ಮಾಡ್ತೀವಿ, ದ್ರವ್ಯ ಪೂಜೆ ಮಾಡ್ತೀವಿ. ನಾವು ಮಾಡುವಾಗ ನನ್ನ ಹತ್ರ ನೀನು ಕೊಟ್ಟಿದ್ದು ಎಲ್ಲ ಇದೆ, ನೀನು ಕೊಟ್ಟಿದ್ದನ್ನೇ ಭಗವಂತ ನಿನಗೆ ಸಮರ್ಪಣೆ ಮಾಡ್ತೀನಿ ಎನ್ನುವಂತ ಆ ಭಾವನೆ ಇಟ್ಕೊಂಡು ಪೂಜೆ ಮಾಡಿದಾಗ ನಮಗೆ ಅದರ ಫಲ ಖಂಡಿತವಾಗಿಯೂ ಉದಾರ ಭಾವನೆಯಿಂದ ಮಾಡಿದ ಪೂಜೆಯ ಫಲ ನಮ್ಮಲ್ಲಿ ಸಂಗ್ರಹವೂ ಸಹ ಅಗಣಿತವಾಗಿ, ಅಪರಿಮಿತವಾಗಿ ಮತ್ತೆ ನಮಗೆ ದ್ರವ್ಯ ರೂಪದಲ್ಲಿ ಬೇರೆ ರೀತಿಯಲ್ಲಿ ಸಂಪತ್ತಿನ ರೀತಿ ವಾಪಸ್
ಅದರ ನಂತರ ಇದ್ದು ಭಗವಂತನ ಪೂಜೆ ಮಾಡುವಾಗ, ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಸಂಕುಚಿತ ಭಾವನೆ ಇಟ್ಕೊಂಡು ಇಷ್ಟು ಯಾಕೆ ನಾವು ಬರವೇ ಇರಿಸಬೇಕು, ಯಾಕೆ ಹಣ್ಣು ಏರಿಸಬೇಕು, ಯಾಕೆ ಹೂವು ಏರಿಸಬೇಕು, ಯಾಕೆ ಇದು ಎಲ್ಲ ಇಷ್ಟ ಏರಿಸಬೇಕು, ಒಂದು ಸ್ವಲ್ಪ ಇದ್ರೆ ಸಾಲ ಸ್ವಲ್ಪ ಏರಿಸಬಹುದು. ಎಲ್ಲ ಜಾಸ್ತಿ ಆದರೆ ನಾವು 50 ಜನ ಪೂಜೆ ಮಾಡ್ತೀವಿ. ನಾವು ಯಾವಾಗ 50 ಜನ ಪೂಜೆ ಮಾಡ್ತೀವಿ, 50 ಜನ ಕಾಯಿ ಇರ್ತದೆ, 50 ಕಾಯಿ ಆಗುತ್ತೆ. 50 ಕಾಯಿ ಪಂಡಿತರು ತಗೊಂಡು ಏನ್ ಮಾಡ್ತಾರೆ, ಅವ್ರಿಗೆ 50 ಕಾಯಿ, ನಾವು ಒಂದು ಕಾಯಿ 2 ದಿವಸ ಯೂಸ್ ಮಾಡ್ತೀವಿ. ಪಂಡಿತರು 50 ಕಾಯಿ ತಗೊಂಡು ಏನ್ ಮಾಡ್ತಾರೆ, ಅಥವಾ ಬೇರೆ ಯಾರೋ ಕೆಲಸಗಾರಿದ್ದಾರೆ ಅವ್ರು ತಗೊಂಡು ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ನಮಗೇನ್ ಮಾಡ್ಬೇಕು. ನಮ್ದು ಭಾವನೆ ಭಗವಂತನ ಹೆಸರು ಸಮರ್ಪಣೆ, ಸ್ವಹ ಸ್ವಾಹ ನಮ್ದು ಆಗಿದೆ ಅಂದ್ಮೇಲೆ ಅದ್ರ ಮೇಲೆ ನಮ್ಗೆ ಯಾವುದೇ ಧಕ್ಕೆ ಇಲ್ಲ. ಅವರು ಅಂಗಡಿಗಾರ ಹಾಕೊಳ್ಳಿ, ಮನೆಯಲ್ಲಿ ಇಟ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ತಿನ್ಕೊಳ್ಳಿ, ನಮಗೇನು ಸಂಬಂಧ, ಅದ್ರ ಮೇಲೆ ನಮ್ಗೆ ಯಾವುದೇ ರೀತಿಯ ಹಕ್ಕಿಲ್ಲ. ನಾವು ಕವನ ಮಾಡಿದ್ರೆ ಮಾಡಲ್ಲ, ಅವ್ರು ನೋಡ್ಬೇಡಿ. ಅಂದ್ರೆ ಸಾಮಾನ್ಯವಾಗಿ ನಾವು ಭಗವಂತನ ಪೂಜೆ ಮಾಡುವಾಗ ಸಹ ದ್ರವ್ಯ ಪೂಜೆ ನಮ್ಮಲ್ಲಿ ಏನು ಶಕ್ತಿ ಇದೆ ಅದನ್ನ ಮುಚ್ಚಿಡಬಾರದು. ನಮಗೆ ಏನ್ ಕೊಟ್ಟಿದ್ದಾರೆ ಶಕ್ತಿ ಅದನ್ನ ಮಾಡಬೇಕು. ನಾವು ಜನಕ್ಕೆ ತೋರ್ಸಕ್ಕೋಸ್ಕರ ಭಕ್ತಿ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಿಜವಾಗಿಯೂ ಈ ಪರ್ವದಲ್ಲಿ ಮಾಡುವಾಗ ಅರ್ಹತ್ ಭಕ್ತಿ, ಆಚಾರ್ಯ ಭಕ್ತಿ, ಔಷಧ ಭಕ್ತಿ, ಪ್ರವಚನ ಭಕ್ತಿ, ಈ 4 ಭಕ್ತಿಗಳನ್ನೇ ನಾವು ವಿಶೇಷವಾಗಿ ತಿಳ್ಕೊಂಡು ಮಾಡಬೇಕು. 16 ಭಾವನೆಗಳಿದ್ರು ಅದ್ರಲ್ಲಿ ಭಕ್ತಿ 4ಗಳಿದೆ. ಈ ಭಕ್ತಿನ ನಾವು ತಿಳ್ಕೊಂಡು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಇಲ್ಲದೆ ಇದ್ರೆ ನಾವು ಏನೇ ಮಾಡಿದ್ರು ಈ 4ರಲ್ಲಿ ನಾವು ಮೋಸ ಮಾಡಿದ್ರೆ ಬಾಕಿ ಯಾವುದೇನೇ ಮಾಡಿದ್ರು ಫಲ ಸಿಗಲ್ಲ. 4ರಲ್ಲಿ ಯಾವುದಾದ್ರೂ ಒಂದು ಭಕ್ತಿ ಮಾಡಿದ್ರು ಅಥವಾ 16ರಲ್ಲಿ ಯಾವುದೊಂದು ಭಕ್ತಿ ಮಾಡಿದ್ರು ಒಳ್ಳೆಯ ಭಾವನೆಯಿಂದ ಮಾಡಿದ್ರೆ ಉಳಿದ 15 ಭಾವನೆಗಳ ಫಲವು ಸಿಗುತ್ತೆ. ಹಾಗಾದ್ರೆ 16 ಭಾವನೆಗಳು ಏಕಕಾಲದಲ್ಲಿ ಯಾರು ಮಾಡಬೇಕಾಗಿಲ್ಲ. ಯಾವುದಾದ್ರೂ ಒಂದು ಭಾವನೆಯನ್ನು ಪದೇ ಪದೇ ನಾವು ಮಾಡ್ತಿದ್ರೆ ಅದ್ರ ಫಲ ಸಿಗುತ್ತೆ. ಅದಕ್ಕೆ ಕೆಲವರಿಗೆ ಸ್ವಾಧ್ಯಾಯ ಮಾಡೋದು ಅಂದ್ರೆ ಬಹಳ ಆಸಕ್ತಿ, 1 ತಾಸು 2 ತಾಸು ಕೂತ್ಕೊಂಡು ಶಾಸ್ತ್ರ ಓದ್ತಾರೆ, ಅವ್ರಿಗೆ ಅದರಲ್ಲಿ ಆಸಕ್ತಿ ಇದೆ. ಹಾಗಾಗಿ ಆ ಚಿನ್ನಮಣಿ ಸರಸ್ವತಿ ಬಗ್ಗೆ ಬಹಳ ನಂಬಿಕೆ ಸ್ವಾಧ್ಯಾಯ ಮಾಡ್ತಾರೆ. ಅದು ಅವರ ಔಷಧ. ಅವರಿಗೆ ಪೂಜೆಯಲ್ಲಿ ಆಗೋದಿಲ್ಲ, ನಾವು ಅಷ್ಟು ದ್ರವ್ಯ ಇಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಆಗುತ್ತೆ. ಇದು ಸಂವಾರದ ದೀಪ ಇಟ್ಕೊಂಡು 4 ತಾಸು 5 ತಾಸು ಕೂತ್ಕೊಂಡು ಮಾಡೋಕ್ಕಾಗುತ್ತೆ. ಸ್ವಾಧ್ಯಾಯ ಮಾಡಿ ನಾವು 1 ತಾಸು 1 ತಾಸು ಕೂತ್ಕೊಂಡು ಚೆನ್ನಾಗಿ ಮಾಡ್ತೀವಿ, ಔಷಧ ಬರುತ್ತೆ. ಇಲ್ಲ ನಾವು ಸ್ವಾಧ್ಯಾಯ ಮಾಡೋಕ್ಕೆ ಭಾಷೆ ಅರ್ಥ ಆಗೋದಿಲ್ಲ, ಸಂಸ್ಕೃತ, ಪ್ರಾಕೃತ, ಹಳೆಗನ್ನಡ ಇವೆಲ್ಲ ಇದೆ, ವ್ಯಾಖ್ಯಾನ ಅರ್ಥ ಆಗೋದಿಲ್ಲ. ಶ್ಲೋಕ ಅರ್ಥ ಆದರೂ ಅದರ ವ್ಯಾಖ್ಯಾನ ತುಂಬ ದೊಡ್ಡದಿರುತ್ತೆ, ಅದರಲ್ಲಿ ವರ್ಣನೆ ದೊಡ್ಡದಿರುತ್ತೆ. ಅದು ಹೇಳ್ತಾ ಹೋದ್ರೆ ಓದ್ತಾ ಹೋದ್ರೆ ಮನಸ್ಸು ಚಂಚಲ ಆಗುತ್ತೆ. ಬೇಡ, ಯಾರ ಮುನಿಗಳು ಪ್ರವಚನ ಭಗವಂತನ ಯಾವ್ದಾದ್ರು ಶಾಸ್ತ್ರ ಪ್ರವಚನ ಮಾಡ್ತಿರ್ತಾರೆ, ಆ ಪ್ರವಚನ ನಾನು ಶ್ರದ್ಧೆಯಿಂದ ಕೇಳ್ತೀವಿ. ಯಾರಾದ್ರೂ ಮುನಿಗಳು ಉಪದೇಶ ಕೊಡ್ತಿರ್ತಾರೆ, ಆ ಉಪದೇಶವನ್ನು ನಾನು ದಿನ ದೇವಸ್ಥಾನಕ್ಕೆ ಹೋಗೋದು ನನ್ನ ಒಂದು ಸಮಯದಲ್ಲಿ ಏನು ನಿಶ್ಚಿತ ಸಮಯದಲ್ಲಿ ಹೋಗಿ ಪ್ರವಚನ ಕೇಳಬಹುದು. ಆ ಪ್ರವಚನವನ್ನೇ ಕೇಳಿ ನಾನು ಅದೇ ಸತ್ಯ ಅಂತ ತಿಳ್ಕೊಂಡು ನಾನು ನಡ್ಕೊಳ್ತೀನಿ. ಸೊ ಅದು ಪ್ರವಚನ ಬಗ್ಗೆ. ಹಾಗೆ ನನಗೆ ಸ್ವಾಧ್ಯಾಯ ಮಾಡೋದು ಬರಲ್ಲ, ಗಂಟೆ ಹೋಗಿ ಪೂಜೆ ಕುತ್ಕೊಳ್ಳೋ ಈ ಒಂದು ಇದು ಸ್ವಾಧ್ಯಾಯ ಮಾಡಲಿಕ್ಕೂ ಆಗೋದಿಲ್ಲ, ಮುನಿಗಳ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಮುನಿಗಳು ಇಲ್ಲ ನಮ್ಮಲ್ಲಿ. ಹಾಗಾಗಿ ನಾನು ಏನು ಮಾಡ್ತೀನಿ, ಯಾರಾದರೂ ಮುನಿಗಳು, ತ್ಯಾಗಿಗಳು, ನಮ್ಮ ಇಷ್ಟದ ಗುರುಗಳು, ನಾವು ಅವರ ಗುರುಗಳನ್ನು ಸ್ವೀಕಾರ ಮಾಡಿದ್ವಿ, ಆ ಗುರುಗಳ ಒಂದು ಸೇವೆ ಮಾಡುವಂಥದ್ದು, ಅವರಿಂದ ಏನಾದರೂ ಒಂದು ವ್ರತ ನಿಯಮವನ್ನು ತೆಗೆದುಕೊಳ್ಳುವಂಥದ್ದು. ಅವರು ಈ ರೀತಿ ಮಾಡು ಅಂತ ಹೇಳಿದರೆ ಅದನ್ನ ಪಾಲಿಸಲಿಂದ ಶ್ರದ್ಧೆಯಿಂದ ನಾವು ಧಾರಣೆ ಮಾಡಿ ಅದನ್ನ ಮಾಡ್ಕೊಂಡು ಹೋಗುದು. ಅದಕ್ಕೆ ಅವರು ಹೇಳಿದರೆ ಅದನ್ನ ಆ ವಾಕ್ಯವನ್ನು ಬದಲಾಯಿಸದೆ ಪರಿಪಕ್ವವಾಗಿ ಪಾಲಿಸುವಂಥದ್ದಕ್ಕೆ ಆಚಾರ್ಯ ಮುನಿಗಳಿದ್ದಾರೆ, ನಮ್ಮ ಮಹಾರಾಜ ಹೇಳಿದ್ದಾರೆ ಅದನ್ನ ಮಾಡಬೇಕು, ಏನೇ ಕಷ್ಟ ಆದರೂ ಮಾಡ್ತೀನಿ. ಅದಕ್ಕೆ ಆಚಾರ್ಯ ಭಕ್ತಿ ಇರ್ತಾರೆ. ಭಗವಾನ್ ಮಹಾವೀರ ಸ್ವಾಮಿಗಳು ಮೊದಲನೇ ಭಾವದಲ್ಲಿ ಪುರೋರವ ಅಂತ ಏನು ಬೇಡನಾಗಿರ್ತಾನೆ, ಆ ಬೇಡ ಭಾಗದಲ್ಲಿ ಮುನಿಗಳ ದಾರಿ ತಪ್ಪಿರ್ತಾರೆ. ಏನು ಹೋಗ್ತಿದ್ರು ಅಂತ ಕೇಳಿದಾಗ ನಾವು ಇದನ್ನು ಹೇಳಿದ್ವಿ, ಕಾಡಿನಲ್ಲಿ ಮುಂದಿನ ಊರು ಹೋಗ್ತಿದ್ದೀವಿ ಅಂತ ಹೇಳಿದಾಗ ಆ ಬೇಡ ಇದು ದಾರಿ ಕಾಡೆ ಇದು ದಾರಿ ತಪ್ಪಿದ್ದಾರೆ, ಊರಿಗೆ ಹೋಗಲ್ಲ ಅಂತ ಕೇಳಿದಾಗ ಮತ್ತೆ ನಾನು ಇಲ್ಲಿ ಯಾಕೆ ಹೋಗ್ತಿದ್ರ ಈ ದಾರಿ ಕೇಳಿದಾಗ ಮರಳಲ್ಲಿ ಹೋಗ್ತಾ ಇದ್ದಾರೆ, ಈ ಮರಳಲ್ಲಿ ಯಾಕೆ ನಿಂತಿದ್ದಾರೇನೋ ಇದು ದಾರಿ ಇಲ್ಲ, ಮತ್ತೆ ಹೇಗೆ ಹೋಗ್ಬೇಕು, ನಾನು ರಸ್ತೆಯಲ್ಲಿ ಹೋಗ್ಬೇಕು, ಮುಳ್ಳು ಎಲ್ಲ ಇದೆ, ನಾವು ಮುನಿಗಳಾದ ಹುಲ್ಲು ಮೇಲೆ ನಡೆಯಲ್ಲ. ಹಾಗಾಗಿ ನಾವು ಮರಳ ಮೇಲೆ ಪಾಸುಕ ಇರುತ್ತೆ ನಡ್ಕೊಂಡು ಇಲ್ಲ ಇವು ಎಲ್ಲಿ ಹೋಗೋದು ಗೊತ್ತಾಯಿತು, ಈ ಮರಳ ಮೇಲೆ ಹೋದ್ರೆ ಮಳೆಗಾಲದಲ್ಲಿ ಇದು ಹಳ್ಳ ಅಂತ ಒಳ್ಳೆ ತರ, ಮಳೆಗಾಲದಲ್ಲಿ ಮಾತ್ರ ನೀರು, ಇದು ಹಳ್ಳ ಇದೆ, ಈ ಹಳ್ಳದ ಮುಂದೆ ಹೋಗಿ ಪ್ರಭಾತಕ್ಕೆ ನೀರು ಬೀಳುತ್ತೆ, ನೀವು ಆ ದಾರಿಯಲ್ಲಿ ಹೋದ್ರೆ ಮುಂದಿಗೆ ಬೀಳ್ತೀರ, ನೀವು ಈ ದಾರಿಗೆ ಹೋಗ್ಬೇಡಿ. ನನ್ನ ದಾರಿ ಗೊತ್ತಿಲ್ಲ, ಮುಂದಿನವರೆಗೂ ಪ್ರಯಾಣ ಮಾಡಿ ಯೋಚನೆ ಮಾಡಬೇಡಿ, ನಾನು
ಹೋಗುವ ಮುನಿಗಳು ಕಮಂಡ ಕೈ ಇಟ್ಕೊಂಡಂತೆ ಆಗಲ್ಲ. ಅಂದರೆ ಸಹಜವಾಗಿ ಸಮಯ ಇದಾಗಬೇಕು, ಟೈಮ್ ಪಾಸ್. ನೀ ಯಾರು, ಏನು ಎಂದು ಅವನು ಕೇಳ್ತಾರೆ, ನೀವು ಯಾರು? ಆ ಮುನಿಗಳಂದ್ರೆ ನಿಮಗೆ ತೀರ್ಥಂಕರು ತೋರಿಸಿದ ಮಾರ್ಗದಲ್ಲಿ ಎದುರಂತ ಹೋಗೋದು ದೇವರು. ನಾನು ನೀವೇ ದೇವರು ಅಂದ್ಕೊಂಡಿದ್ದೇವೆ. ಇಲ್ಲ, ನಾವು ದೇವರಲ್ಲ, ನಮಗಿಂತಲೂ ದೇವರು ಬೇರೆ ಇದ್ದಾರೆ. ಹಾಗೆ ಏನೋ ಗೊತ್ತಿಲ್ಲ, ನಾವು ಕಾಡಿನ ನಮಗೆ ಯಾವತ್ತೂ ನೋಡಿರಲಿಲ್ಲ, ನೀವು ನೋಡಿ ನಮಗೆ ಒಂಥರ ದೇವರು ಅನಿಸ್ತು. ಹೌದಾ, ಸರಿ, ನೀವೇನು ಮಾಡ್ತೀಯ? ನಾನು ಶಿಕಾರಿ ಮಾಡ್ತೀನಿ, ಪ್ರಾಣಿಗಳನ್ನು ಕೊಂದು ತಿಂದು ಬದುಕ್ತೀನಿ ನನ್ನ ಸಂಸಾರ. ಅದು ತಪ್ಪಲ್ವಾ? ಪ್ರಾಣಿಗಳನ್ನು ಕೊಲ್ಲಬಾರದು. ನಾವೇನು ಮಾಡೋಕ್ಕಾಗುತ್ತೆ ಸ್ವಾಮಿ? ನಮಗೆ ವೃತ್ತಿನೇ ಆಗಿದೆ, ನಮ್ಗೆ ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಇಲ್ಲ ಈಗ ಇನ್ನೊಂದು ಯಾರು ಕೊಂದ್ರೆ ನಿನಗೇನಾದ್ರೂ ಯಾರ ಏಟ್ ಮಾಡಿದ್ರೆ ಸುಮ್ಮನೆ ಇರ್ತೀಯ? ಇಲ್ಲ, ನಾನೇ ಸುಮ್ಮನೆ ಇರ್ತೀನಿ. ನಾನು ಸುಮ್ಮನೆ ಇರಲ್ಲ. ನನಗೆ ಯಾರು ಗಾಯ ಮಾಡಿದ್ರೆ ನಾನು ಹೊಡಿತೀನಿ. ಹಾಗೆ ಪ್ರಾಣಿಗಳನ್ನು ಕೊಳ್ತೇವೆ, ಅವಕ್ಕೆ ಎಷ್ಟು ನೋವು ಆಗ್ಬೋದು ಆಗುತ್ತೆ. ಮತ್ತು ಅದು ಬಿಟ್ಟು ನನಗೆ ಯಾವುದೂ ಉಪಾಯ ಇಲ್ಲ, ನಾನು ಬಿಡ್ಲಿಕ್ಕಾಗಲ್ಲ. ನಮ್ದು ಅದೇ ಕುಲಕಸ್ತು, ನಮ್ಮದು ಅಜ್ಜನ ಕಾಲದಲ್ಲೂ ಅನಾದಿ ಕಾಲದಲ್ಲಿ ಇದೇ ಮಾಡೋದು. ಹಾಗಾದ್ರೆ ಸರಿ ಆಯ್ತು, ನೀವು ಕಾಡಿನಲ್ಲಿ ಇದೇ ಥರ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಒಂದೇನಾದ್ರು ಹೇಳ್ತೀನಿ ಅಂದರೆ ಪಾಲನೆ ಮಾಡ್ತೀರಾ, ಪಾಲಿಸ್ತೀರ? ಗೊತ್ತಿಲ್ಲ ಸ್ವಾಮಿ, ನೀವು ಮೊದಲನೇ ಸಲ ನಿಮ್ಮನ್ನು ನೋಡಿದ್ದೀರಿ. ನೀವು ನೋಡಿದ್ರೆ ನಮಗೇನೋ ದೇವರು ಅನ್ನಿಸ್ತಾ ಇದೆ. ನೀವು ಹೇಳಿದ್ರೆ ಸತ್ಯ ಇರುತ್ತೆ, ನೀವೇನಾದ್ರು ಹೇಳಿದ್ರೆ ನಾನು ಅದನ್ನು ಪಾಲಿಸ್ಬೇಕೆ ಪ್ರಯತ್ನ ಮಾಡೋದು. ಏನೂ ಇಲ್ಲ, ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ ನಮಗೆ ಅದ್ರ ಬಗ್ಗೆ ವಿರೋಧ ಇಲ್ಲ. ಆದರೆ ಒಂದೇನಾದರೂ ಜೀವನದಲ್ಲಿ ನಿಯಮ ಇಟ್ಕೋ. ಏನಂತ ಹೇಳಿದ್ರೆ, ನಿನಗೆ ಯಾವುದೇ ಸಂದರ್ಭ ಬಂದರೂ ಕಾಗೆ ಮಾಂಸ ತಿನ್ನಬೇಡ ಅಂತ ಹೇಳಿ. ಆಗಲಿ ಸ್ವಾಮಿ, ನಮ್ಗೇನಂತ ಪ್ರಾಣಿ ಬೇಕಾದ್ರೆ ಅದನ್ನೇ ತಿನ್ನಬೇಕು ಅಂತ ತಿನ್ನಲ್ಲ ಅಂತ ಮತ್ತೆ ಅವನ್ನ ಸರಿ ದಾರಿಗೆ ಕಳಿಸಿ ಅವನು ವಾಪಸ್ ಕಾಡಿ ಹೋಗ್ತಾರೆ. ಕೊನೆಗೆ ಸ್ವಲ್ಪ ಸಮಯ ಆದಮೇಲೆ ಅವನಿಗೊಂದು ಕಾಯಿಲೆ ಆಗುತ್ತೆ. ಕಾಯಿಲೆ ಬಂದಾಗ ಕಾಡಿನಲ್ಲಿರುವಂಥ ವೈದ್ಯರು ಹೇಳ್ತಾರೆ, ಇಲ್ಲ, ನಿನಗೆ ಕಾಯಿಲೆ ಬಂದರೆ ಔಷಧಿ ಪ್ರಯೋಗ ಮಾಡ್ತೀವಿ. ಆದರೆ ನಿಮಗೆ ಆ ಔಷಧಿ ಕಾಗೆ ಮಾಂಸದ ಜೊತೆಗೆ ಅಥವಾ ರಕ್ತದಲ್ಲಿ ಹೋಗಬೇಕು. ಇಲ್ಲ, ಬೇರೆ ಏನಾಗಿದೆ ಹೇಳಿ, ಆ ಕಾಗೆ ನಾನು ಪೋಷಿಸಲ್ಲ. ಯಾಕೆ ತಿನ್ನೋದೇ ಮಾಂಸ ಅಂತ ನೀನು ಕಾಗೆ ರಕ್ತದಲ್ಲಿ ಯಾಕೆ ತಗೊಳ್ಳೋಲ್ಲ? ಇಲ್ಲ, ನಮಗೆ ಈ ವನದೇವರು ಕಾಡಿನ ದೇವರು ನನಗೆ ಹೇಳಿದ್ದಾರೆ, ಎಂಥ ಸಂದರ್ಭ ಬಂದರೂ ಕಾಗೆ ಮಾಂಸ ತಿನ್ನಬೇಡ ಅಂತ ಹೇಳಿ. ನಾನು ತಿನ್ನಲ್ಲ. ಬಾಕಿ ಏನಾದ್ರು ಹೇಳಿ ಮಾಡ್ತೀನಿ. ಅದೊಂದೇ ಉಪಾಯ ಇರೋದು, ಬೇರೆ ಇಲ್ಲ, ರಕ್ತದಲ್ಲೇ ಹೋಗಬೇಕು. ಅವ ಕೇಳಿದರೆ, ಇಷ್ಟು ವರ್ಷ ನಾನು ಬಹಳ ಜೀವ ಬಂದು ಬದುಕಿದ್ದೀನಿ. ಒಂದು ವೇಳೆ ಇವತ್ತು ನನ್ನ ಬದುಕೋಸ್ಕರ ಇನ್ನೊಂದು ಜೀವ ಬಂದು ನಾನು ಬದುಕೋದಾದ್ರೆ ನನಗೆ ಔಷಧಿನೇ ಬೇಡ, ನಾನು ಹೀಗೆ ಇರ್ತೀನಿ. ನಾನು ಇದ್ದಷ್ಟು ದಿವಸ ನಾನು ಬದುಕಿ ಸಾಯ್ತೀನಿ, ನನಗೆ ಬೇಡ. ನಾನು ಬದುಕೋಕ್ಕೋಸ್ಕರ ಇಷ್ಟು ದಿವಸ ನಾನು ಬಹಳ ತಿನ್ನೋಕ್ಕೋಸ್ಕರ ತಿಂಡಿಗೋಸ್ಕರ ಬಂದಿದ್ದೀನಿ. ಆದರೆ ಈ ಬದುಕೋಕ್ಕೋಸ್ಕರ ಇನ್ನೊಂದು ಜೀವನ ನಾನು ಸಾಯಿಸ್ಲಿಕ್ಕೆ ಇಷ್ಟ ಇಲ್ಲ. ನಾನು ಹೀಗೆ ಸಂತೋಷಕ್ಕೆ ಮಾಡಲ್ಲ. ಹಾಗೆ ಆ ಮುನಿಗಳು ಹೇಳಿದಾರಲ್ಲ, ಆ ಮುನಿಗಳ ವಾಕ್ಯದ ಮೇಲೆ ಅವನಿಗೆ ನಂಬಿಕೆ ಬಹಳ ಶ್ರದ್ಧೆ ಇದ್ರಿಂದ ಆ ಜೀವ ನಿಯಮವಾಗಿ ಸಾಯುತ್ತೆ. ಅವಾಗಲೇ ಅವರ ಮಾರ್ಗ ಪ್ರಶಸ್ತ ಆಗುತ್ತೆ. ಅವನು ತಪ್ಪಿದ್ದ, ಜೀವನದಲ್ಲಿ ದಾರಿ ತಪ್ಪಿದ್ದ. ಅವತ್ತು ಮುನಿಗಳಿಗೆ ಸರಿದಾರಿಯನ್ನ ತೋರಿಸ್ದ ಕಾಡಲ್ಲಿ. ಆ ಮುನಿಗಳಿಗೆ ಸರಿದಾರಿ ತೋರಿಸಿದಾಗ ಇವನ ಜೀವನ ಮಾರ್ಗ ಸರಿಯಾಯಿತು, ಮಾರ್ಗ ಸರಿಯಾಯಿತು. ಹಾಗಾಗಿ ಆ ಮಾರ್ಗ ಪ್ರಶಸ್ತ ಆಗಿದೆ. ಯಾವಾಗ ಅಂತ ಹೇಳಿದ್ರೆ ಮುನಿಗಳ ಭಕ್ತಿ ಮಾಡಿದ್ರು. ಅವರು ಮುನಿಗಳು ದೇವರು ಅಂತ ನಂಬಿಕೆ ಇತ್ತು, ಅದನ್ನು ಪಾಲಿಸಿದ್ರಿಂದ ಅವರ ಮಾರ್ಗ ಪ್ರಶಸ್ತ ಆಯಿತು. ಮುಂದೆ ಅವರಿಗೆ 34ನೇ ಭಾವದಲ್ಲಿ ಮಹಾವೀರ ಸ್ವಾಮಿಗಳಾಗಿ ತೀರ್ಥಂಕರಾಗಿ, ಅಂದರೆ ಅವರು ಆಚಾರ್ಯ ಭಕ್ತಿಯನ್ನು ಮಾಡಿದ ಪ್ರತಿಫಲವಾಗಿ ಅವರಿಗೆ ತೀರ್ಥಂಕರಾಗ್ತಾರೆ. ಹಾಗಾಗಿ ನಾವು ಕಾಲದ್ದು ಕನಿಷ್ಠ ಈ ಅರ್ಹತ್ ಭಕ್ತಿ, ಭಗವಂತನ ಪೂಜೆ, ಅದರಲ್ಲೇ ನಮ್ಗೆ ಆಸಕ್ತಿ ಇದೆ. ಎಷ್ಟೊತ್ತು ಬೇಕಾದ್ರೂ ಪೂಜೆ ಮಾಡ್ಬೋದು. ಇಲ್ಲಿ ಬೇರೆ ಎಲ್ಲ ಕ್ರಿಯೆಯಲ್ಲಿ ಒಂದೇ ಕಡೆ ಗಮನ ಇಡಬೇಕು. ಇಲ್ಲಿ ಪೂಜೆಯಲ್ಲಿ ಮಾತ್ರ ನಿಮಗೆ ಇಡೀ ಮನ, ವಚನ, ಕಾಯ ಚಟುವಟಿಕೆ ಇದೆ. ಸ್ವಾಧ್ಯಾಯ ಮಾಡ್ತಿದ್ರೆ ಮಾತ್ರ ಗೊತ್ತಿರ್ತಾರೆ, ಬರೀ ಪುಸ್ತಕ ಇಟ್ಕೊಂಡು ಮನಸ್ಸನ್ನ ಏಕಾಗ್ರ ಮಾಡ್ತಾರೆ. ಆದರೆ ಮನಸ್ಸು ಆ ಕಡೆ ಈ ಕಡೆ ಇಲ್ಲ. ಅದರಲ್ಲಿ ಪೂಜೆ ಮಾಡುವಾಗ ನೀವು ಒಂಚೂರು ಆ ಕಡೆ ಈ ಕಡೆ ಕೈ ಆಡ್ಸೋದು ಹೆಚ್ಚು ಕಮ್ಮಿ ಅಂತಂದ್ರೆ ದೀಪ ಸುಡ್ಬೋದು. ಮನಸ್ಸು ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಏನೋ ಹೆಚ್ಚು ಕಮ್ಮಿ ಬೇರೆ ಏನೋ ದ್ರವ್ಯ ಮಾಡ್ತೀನಿ, ಮನಸ್ಸಲ್ಲಿ ಎಲ್ಲ ಇಟ್ಕೊಂಡು ಮಾಡ್ತೀವಿ ಅಂದ್ರೆ ಆಗ ಮನಸ್ಸಿಟ್ಟು ಜಲ, ಗಂಧ, ಅಕ್ಷರ ಎಲ್ಲವೂ ನೀವು ಅದು ಮಾಡಲೇಬೇಕು. ಮನಸ್ಸಿಲ್ಲ ಅಂದ್ರೆ ನೀವು ಯಾವ ದ್ರವ್ಯ ಯಾವ ಅಂತ ಮಿಕ್ಸ್ ಮಾಡಿ ಅನರ್ಥ
ಆಗುತ್ತೆ. ಹಾಗಾಗಿ ಮನಸ್ಸಿಟ್ಟೆ ನೀವು ದ್ರವ್ಯವನ್ನ ತಗೊಳ್ಳೇಬೇಕು. ಹಾಗೆ ಕಾಯ ಬೆಳಗಲೇಬೇಕು. ಈಗ ಹಾಗೆ ಸುಮ್ಮನೆ ಇಟ್ಟು ಸುಮ್ಮನೆ ಕೂತ್ಕೊಂಡು ಎಲ್ಲ ತಟ್ಟೆ ಇಟ್ಟು ಸುಮ್ಮನೆ ಕೂರಕ್ಕಾಗಲ್ಲ. ಪಂಡಿತರ ಮಂತ್ರ ಹೇಳಿದ್ರು, ಸ್ವಾಮಿ ಮಂತ್ರ ಹೇಳಿದ್ರು ಅಂತ ಹೇಳಿದ್ರೆ ಅದನ್ನು ಆಹ್ವಾನ ಮಾಡಬೇಕು. ಮತ್ತೆ ಅರ್ಘ್ಯವನ್ನು ಕಟ್ಟಿ ನೀವು ಭಗವಂತನಿಗೆ ಪೂಜೆ ಮಾಡಬೇಕು. ಮತ್ತೆ ನಾವು ಸುಮ್ಮನೆ ಇರಲ್ಲ, ಸ್ವಾಹ ಹೇಳಿ ಜೈಕಾರ ಹೇಳಿ ಅಂತ ಹೇಳ್ತೇವೆ. ಹಾಗಾಗಿ ಮನ ವಚನ ಕಾಯನ ಪರಿಪೂರ್ಣ ಬಳಕೆ ಆಗದೆ ಅಂತ ಹೇಳಿದ್ರೆ ಪೂಜೆ. ಅದಕ್ಕೆ ಹರ ಭಕ್ತಿ ಮಾಡೋದ್ರಿಂದ ಹೆಚ್ಚು ಫಲ ಸಿಗುತ್ತೆ. ಅದಕ್ಕೆ ನಮ್ಮನ್ನೆಲ್ಲ ಈಗಿನ ಜನರೇಷನ್ ಏನ್ ಹೇಳ್ತಾರೆ, ಅಷ್ಟು ಪೂಜೆ ಯಾಕೆ ಮಾಡ್ತಾರೆ, ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದ್ರೆ ಪ್ರಯೋಜನ ದೊಡ್ಡದಿದೆ. ಪ್ರಯೋಜನ ದೊಡ್ಡದಿರೋದ್ರಿಂದ ಪ್ರಯತ್ನ ದೊಡ್ಡದೇ ಮಾಡಬೇಕು. ಚಿಕ್ಕ ಪ್ರಯತ್ನ ಮಾಡಿ ದೊಡ್ಡ ಪ್ರಯತ್ನ ನಾವು ಪ್ರಯೋಜನ ಪಡಲಿಕ್ಕೆ ನಮಗೆ ಬೇಕಾಗಿರೋದು ಅರಿಯಂತ ಆಗಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಈ ಸಂಸಾರದ ನಾಶ ಮಾಡಿ ನಾವು ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ, ದೊಡ್ಡದ ಅಪೇಕ್ಷೆ ಪಡ್ತೀವಿ. ಆದ್ರೆ ನಾವು ಅದನ್ನ ಏನು ಕ್ರಮ ಇದೆ ಅದನ್ನು ಸಂಕ್ಷಿಪ್ತವಾಗಿ ಮಾಡ್ಬಿಡ್ತೀನಿ. ನಾನು ಅಷ್ಟೊತ್ತು ಯಾಕೆ ಮಾಡಬೇಕು, ಎಷ್ಟೊತ್ತು ಮಾಡೋದು ಅಷ್ಟೇ ಅಲ್ಲ. ಅದಕ್ಕೆ ಅಷ್ಟೇ ಮಾಡೋದು, ನೀವು ಎಷ್ಟು ಮಾಡಿದ್ರೆ ಅಷ್ಟೇ ಫಲ ಸಿಗುತ್ತೆ. ನೀವು ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ತೀರ್ಥಂಕರು ಮಾಡಿದ ರೀತಿಯಲ್ಲೇ ಮಾಡಿದ್ರೆ ತೀರ್ಥಂಕರ ಆಗ್ತದೆ. ಸುಮ್ಮನೆ ನಾವು ಏನೋ ಒಂದು ಆ ಸಮಯಕ್ಕೆ ಉಪಯೋಗ ಮಾಡ್ತೀವಿ ಅಂದ್ರೆ ಅದ್ರದ್ದೇನೋ ಒಂದು ಎಲ್ಲೋ ಒಂದು 2 ನಿಮಿಷ ಮನಸ್ಸಿಗೆ ನೀವು ಪೂಜೆ ಮಾಡಿರ್ತೀರಾ. ಆ 2 ನಿಮಿಷದ ಪುಣ್ಯಕ್ಕೆ ಏನು ಸಿಗಬೇಕು, ಯಾವ್ದಾದ್ರು ಒಂದು ಸ್ವರ್ಗನೋ ಇನ್ನು ಯಾವುದೋ ಒಂದು ಇದಾವೆ, ಅದರಲ್ಲಿ ಎಲ್ಲಾರು ಸಿಗ್ಬೋದು, ಸಿಗಲ್ಲ. ಅಂದ್ರೆ ನಾವೇನು ಬಯಸಿ ಏನು ಮನಸ್ಸಿಗೆ ಮಾಡ್ತೀವಿ ಅದೇ ನಮಗೆ ಸಿಗುತ್ತೆ. ನಾವು ಅರಿಯಂತ ಆಗಬೇಕು ಅಂತಲೇ ಭಗವಂತನ ಪೂಜೆ ಮಾಡಿದ್ರೆ ಅರ್ಹಂತ ಪದವಿಯನ್ನೇ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪಾರ್ಶ್ವನಾಥ ತೀರ್ಥಂಕರರು ಹಿಂದಿನ ಭಾವದಲ್ಲಿ ಅಂದ್ರೆ 4ನೇ ಅಂದ್ರೆ 6ನೇ ಭಾವದಲ್ಲಿ ವಜ್ರಘೋಷ ಅನ್ನುವಂತ ಚಕ್ರವರ್ತಿ ಅಮಾವಾಸ್ಯನಲ್ಲಿ ಹೋಗಿ ಕೇಳಿದ್ರು, ಮೂರ್ತಿ ಪೂಜೆ ಯಾಕೆ ಮಾಡಬೇಕು, ಮೂರ್ತಿ ಪೂಜೆ ಯಾಕೆ ಮಾಡಬೇಕು, ಹಾಗೆ ನಾವು ಮೋಕ್ಷಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳಿ. ಅದಕ್ಕೆ ಅಮಾವಾಸ್ಯ ಉತ್ತರ ಮಾಡಿರುತ್ತೆ, ಮೂರ್ತಿ ಪೂಜೆ ಮಾಡಬಾರ್ದು. ನೀನು ಭಗವಂತ ಆಗ್ಬೇಕು ಅಂತ ಅಂತೀನಿ. ಭಗವಂತ ಯಾರು ಅಂತ ನಿಮ್ಗೆ ಗೊತ್ತಾಗ್ತದೆ ಇಲ್ಲ, ಗೊತ್ತಿಲ್ಲ. ಮತ್ತೆ ಭಗವಂತನ ಸ್ವರೂಪ ನೀವು ತಿಳ್ಕೊಳ್ಳೋದೇ ಭಗವಂತ ಆಗಲಿ ಸಾಧ್ಯ. ಹಾಗಾಗಿ ಭಗವಂತನ ಪರಿಚಯ ಮಾಡಿಸೋದ್ರೆ ಮೂರ್ತಿ ಪೂಜೆ. ನಾವು ಯಾವ ಮೂರ್ತಿ ಇಟ್ಟು ಪೂಜೆ ಮಾಡ್ತೀವಿ, ಇವರು ತೀರ್ಥಂಕರು ಆದಿನಾಥ್ ಇರ್ಬೋದು, ಶಾಂತಿನಾಥ್ ಇರ್ಬೋದು, ಮಾವೇಶ, ಈ ರೀತಿ ಸ್ಥಾಪನಾ ನಿಕ್ಷೇಪ ಸಮ್ಯಕ್ತ ನಮಗೆ ಬರಬೇಕು ಅಂದ್ರೆ ಸ್ಥಾಪನೆ ಮಾಡ್ಕೋಬೇಕಾಗುತ್ತೆ. ಇವರೇ ನಮಗೆ ತೀರ್ಥಂಕರು, ಇವ್ರ ತರ ತೀರ್ಥಂಕರ ಆಗ್ತಾರೆ, ಇವ್ರ ತರ ನಾನು ಆಗ್ಬೇಕು, ಒಂದೇ ತದ್ಗುಣ ಇವ್ರ ತರನೇ ನನಗೂ ಪ್ರಾಪ್ತಿ ಆಗ್ಬೇಕು ಅಂತ ಹೇಳಿ ನೀವು ಸ್ಥಾಪನೆ ಮಾಡಿ ಪೂಜೆ ಮಾಡೋದ್ರಿಂದ ನಿಮಗೆ ಆ ಪದವಿ ಸಿಗುತ್ತೆ ಅಂತ ಹೇಳಿದಾಗ ಮುಂದಿನ ಭಾಗದಲ್ಲಿ ಅವರು ಆನಂದರಾಜನಾಗಿ ಬಿಡ್ತಾರೆ. ಆನಂದರಾಜನಾಗಿ ಬಿಟ್ಟಾಗ ಅವರಿಗೆ ಭಾವನೆ ಆಗುತ್ತೆ, ಸೂರ್ಯ ವಿಮಾನದಲ್ಲಿ ಏನು ತೀರ್ಥಂಕರ ಮೂರ್ತಿಗಳಿರ್ತದೆ, ಭಿನ್ನಬಿಂಬಗಳಿರ್ತದೆ, ಅದು ದರ್ಶನ ಮಾಡಬೇಕು. ಸೂರ್ಯ ಬಿಂಬದ ದರ್ಶನ ಮಾಡಬೇಕು ಅಂದ್ರೆ ನೀವು ಅಲ್ಲಿಗೆ ಹೋಗ್ಬೇಕಾಗಲ್ಲ, ಮನುಷ್ಯ ಆಗುತ್ತಿದ್ದಾರೆ ಅಲ್ಲಿಗೆ ಹೋಗಿ ಆ ಸೂರ್ಯ ಬಿಂಬ ದರ್ಶನ ಮಾಡಕ್ಕೆ ಸಾಧ್ಯ ಇಲ್ಲ. ಆ ಸೂರ್ಯ ವಿಮಾನ ಹೇಗಿರ್ಬೋದು ಅನ್ನೋದನ್ನ ತಿಳ್ಕೊಂಡು ಅದೇ ರೀತಿಯ ದೇವಸ್ಥಾನ ಬಸ್ತಿ ಕಟ್ಟಿಸ್ತಾರೆ. ಸೂರ್ಯ ವಿಮಾನದ ರೀತಿ ಬಸ್ತಿಯನ್ನು ಕಟ್ಟಿಸಿ ಅಲ್ಲಿ ಹೇಗೆ ರತ್ನಬಿಂಬಗಳು ಇರ್ಬೋದು ಅನ್ನೋದನ್ನು ತಿಳ್ಕೊಂಡು ಅದೇ ತರ ರತ್ನಬಿಂಬಗಳನ್ನ ಸ್ಥಾಪನೆ ಮಾಡಿ ಪ್ರತಿಷ್ಠಾಪಿಸಿ ಅಷ್ಟಾನೇಕ ಪೂರ್ತಿ ಅವರು ಆ ಭಗವಂತನ ಪೂಜೆಯನ್ನ ಮಾಡ್ತಾರೆ. ಮತ್ತೆ ಎಲ್ಲ ಜನರು ಪೂಜೆ ಮಾಡಿಸ್ತಾರೆ. ನೋಡಿ, ಸೂರ್ಯ ವಿಮಾನಕ್ಕೆ ನಾವು ಯಾರು ಹೋಗಕ್ಕೆ ಸಾಧ್ಯ ಇಲ್ಲ, ಸೂರ್ಯ ವಿಮಾನದಲ್ಲಿ ಹೇಗಿರುತ್ತೆ, ಆ ಸೂರ್ಯ ವಿಮಾನದಲ್ಲಿ ತೀರ್ಥಂಕರು ಹೇಗಿರ್ತಾರೆ, ನಾವೆಲ್ಲರೂ ಆ ಭಗವಂತನ ಪೂಜೆನ ಇಲ್ಲೇ ಕುತ್ಕೊಂಡು ಮಾಡಬಹುದು ಅಂತ ಹೇಳಿ ಎಲ್ಲರೂ ಅಷ್ಟಾನೇಕರಲ್ಲಿ ಆ ಪೂಜೆ ಮಾಡಿಸಿದ್ರಿಂದ ನಂತರದ 3ನೇ ಭಾವದಲ್ಲಿ ನಂತರ 3ನೇ ಭಾವ ಅಂದ್ರೆ ಪಾರ್ಶ್ವನಾಥ ತೀರ್ಥಂಕರ ಭಾವದಲ್ಲಿ ಅವರಿಗೆ ತೀರ್ಥಂಕರ ನಾಮ ಪ್ರಕೃತಿ ಬಂದಾಗ ಅವರಿಗೆ ಆನಂದರಾಜ ಕಾಲದಲ್ಲೇ ಅರ್ಹ ಭಕ್ತಿ ಮಾಡಿದ ಪ್ರತಿಫಲವಾಗಿ ಅವರಿಗೆ ಪೂಜೆ ಮಾಡಿದ್ರಿಂದ, ಭಗವಂತನ ಪೂಜೆ ಮಾಡಿದ್ರಿಂದ ಅವರಿಗೆ ತೀರ್ಥಂಕರ ನಾಮ ಪ್ರಕೃತಿ ಬಂದಾಗ. ಅದಕ್ಕೆ ನಾವುಗಳು ಅರ್ಹ ಭಕ್ತಿ, ಆಚಾರ ಭಕ್ತಿ, ಔಷಧ ಭಕ್ತಿ, ಪ್ರವಚನ ಭಕ್ತಿ ಇವುಗಳನ್ನ ಅತ್ಯಂತ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಮಾಡಬೇಕು. ಆದಿನಾಥ ತೀರ್ಥಂಕರು ಷೋಡಶಕಾರ ಭಾವನೆ ಕೇಳಿದರು. ಆದಿನಾಥ ತೀರ್ಥಂಕರು ಹಿಂದಿನ ಭಾವಗಳಲ್ಲಿ ಶ್ರೀಮತಿ ಮತ್ತು ವಜ್ರಜಂಡ ಅನ್ನುವಂಥ ಭಾವದಲ್ಲಿ ಚಾರಣವಿದ್ದಾರೆ. ಅವ್ರು ಯಾವಾಗಲೂ ಆಹಾರ ಕೊಡ್ತಾ ಇರ್ತಾರೆ. ಒಂದ್ಸಲ ಆಹಾರ ಕೊಡ್ಲಿಕ್ಕೆ ಯಾರು ಸಿಕ್ಕಿಲ್ಲ ಅಂತೇಳಿ ಬಹಳ ಕಾದು ಮಧ್ಯಾಹ್ನ ಸಮಯದಲ್ಲಿ ಇಬ್ರು ಚಾರಣ ಉಳಿದಿದ್ದಾರೆ ಬಂದು ನೋಡಿ ಅವರು ಶ್ರೀಮತಿ ಮತ್ತು ವಜ್ರಜಂಡ ಅವರಿಬ್ರು ಸೇರಿ ಅವರಿಗೆ ಆಹಾರ ಮಾಡಿಸ್ತಾರೆ. ಮನೆಗಳಿಗೆ ಉತ್ಕಟ ಭಾವನೆ ಇರ್ತಾವ, ಆಹಾರ ಕೊಡ್ಲೇಬೇಕು ಅಂತ ಭಾವನೆ ಇರುತ್ತೆ. ಸಿಗಲಿಲ್ಲ ಅಂತ ಬಹಳ ವೇದನೆ ಆಗಿರುತ್ತೆ. ಆಮೇಲೆ ಯಾವಾಗ ಅವ್ರ ನೀರನ್ನು ನೋಡಿದ ತಕ್ಷಣ ಅವರಿಗೆ ಆಹಾರ ಮಾಡಿಸಬೇಕು ಅಂತ ಹೇಳಿ ಭಾವನೆ ಇಟ್ಟು ಅವರು ನೀರಿಗೆ ಆಹಾರ ಮಾಡ್ತಾರೆ. ಆ ಭಾವದಲ್ಲಿ ಅವರಿಗೆ ವೃಷಭನಾಥ ತೀರ್ಥಂಕರ ಆಗುವಂತ ತೀರ್ಥಂಕರ ಪ್ರವೃತ್ತಿ ಬಂದಾಗ ಅದು ಯಾವ ಭಾವನೆ,
ವೈಯಾಗುತ್ತೆ ಭಾವನೆ. ಮುನಿಗಳಿಗೆ ಆಹಾರ ಕೊಡಬೇಕು, ಆಹಾರ ಮಾಡಬೇಕು, ನೋಡ್ಕೋಬೇಕು, ಚೆನ್ನಾಗಾಗಬೇಕು, ಅವ್ರಿಗೆ ಆಹಾರ ಅಂದರೆ ನಮ್ಗೆ ತೊಂದರೆ ಆಗುತ್ತೆ, ಪಾಪ ಒಂದೇ ಹೊತ್ತು ಊಟ ಮಾಡ್ತಾರೆ, ಅವರಿಗೆ ಎಲ್ಲ ತೊಂದರೆ ಆಗ್ಬಾರ್ದು, ಜಪ ತಪ ಮಾಡಲಿಕ್ಕೆ. ಈ ರೀತಿ ಯಾರು ಮುನಿಗಳ ಬಗ್ಗೆ ಉತ್ಕಟವಾದಂಥ ಭಾವನೆ ಇಟ್ಕೊಂಡು ಅವರ ಚರ್ಯೆಗೆ ಅನುಕೂಲ ಮಾಡಿಕೊಡ್ತಾರೋ ಅದನ್ನು ವೈಯಾಗುತ್ತೆ ಭಾವನೆ ನೆಕ್ಸ್ಟ್ ಬರುತ್ತೆ ಮುಂದೆ. ಸೊ ಅವರ ಜಪ ತಪ ಧ್ಯಾನಕ್ಕೆ ಅನುಕೂಲವಾಗಲಿ ಅಂತೇಳಿ, ಆರೋಗ್ಯ ಸರಿ ಇರಲಿ, ಧ್ಯಾನ ಸರಿಯಾಗಲಿ ಅಂತ ಹೇಳಿ ಅವರಿಗೆ ಯಥಾನುಕೂಲವಾಗಿ ಆಹಾರ ವಿಹಾರ ಇತ್ಯಾದಿಗಳನ್ನು ನಾವು ಮಾಡಿಸ್ತಾರೆ ವೈಯಾವೃತ್ತಿ. ಆ ವೈಯಾವೃತ್ತಿ ಭಾವನೆ ಮಾಡಿದ್ರಿಂದ ಮುನಿಗಳ ಸೇವೆಯನ್ನು ಮಾಡಿದ್ರಿಂದ ಅವ್ರಿಗೇನಾಯ್ತು ತೀರ್ಥಂಕರ ನಾವು. ಹಾಗಾಗಿ ಎಷ್ಟೋ ಜನಕ್ಕೆ ಬಂದ ಅಂದರೆ 16 ಭಾವನೆ ಇದೆ. ನಾವು ಒಂದು ಭಾವನೆ ಮಾಡೋಕ್ಕಿಲ್ಲ, 16 ಭಾವನೆ ಯಾವಾಗ ಮಾಡ್ತೀವಿ ಅಂತ ಹೇಳಿ ಜನಕ್ಕೆ ಎಷ್ಟೋ ಬಂದೆ ತೀರ್ಥಂಕರ ಆಗಿದ್ರೆ ಎಷ್ಟು ಭಾವದಲ್ಲಿ ಅವ್ರು ಎಷ್ಟು ಪೂಜೆ ಮಾಡಿದ್ರು ಇಲ್ಲ. ಅವರು ಯಾವುದೇ ಒಂದು ಭಾವನೆ ಅನ್ನೋದು ಶ್ರದ್ಧೆಯಿಂದ ಮಾಡಿದ್ರು, ಒಂದು ಭಾವನೆ ಮಾಡಿದ್ರು, ಉಳಿದ ಎಲ್ಲ ಸಂಯುಕ್ತ ಪೂರ್ವಕವಾಗಿರುವಂಥದ್ದು. ದರ್ಶನ ವಿಶುದ್ಧಿ, ವಿನಯ ಸಂಪನ್ನತಾದಿ ಏನಿಲ್ಲ ಭಾವನೆಗಳಿದ್ದಾವೆ. ಈ ಭಾವನೆ ಮಾಡಬೇಕು ಅಂದ್ರೆ ಸಮಯ ದೃಷ್ಟಿ ಇಲ್ಲೇ ಆಗಬೇಕು. ಸಮಯ ದೃಷ್ಟಿ ಇದೆ ಅಂದ್ರೆ ವಿನಯ ಸಂಪನ್ನತೆ ಇದ್ದೇ ಇರುತ್ತೆ. ವಿನಯ ಸಂಪನ್ನತೆ ಇದೆ ಅಂತ ಹೇಳಿದ್ರೆ ಸಂಯಮವನ್ನ ಬದ್ಧತೆಯನ್ನು ಪಾಲಿಸ್ತಾರೆ. ಹಾಗಾಗಿ ಒಂದು ಭಾವನೆ ಮಾಡಿದ್ರು 16 ಭಾವನೆಗಳ ಫಲ ಸಿಗುತ್ತೆ. ಒಂದು ಧರ್ಮ ನೀವು ಜೀವನದಲ್ಲಿ ಸದಾ ಕಷ್ಟ ನಾಯಿ ಮಾಡೋದಕ್ಕೆ ಮೋಸ ಮಾಡಲ್ಲ. ಮತ್ತು ನಮ್ಮ ಜೀವನದಲ್ಲಿ ನಾವು ವ್ಯವಹಾರ ಮಾಡ್ತೀವಿ. ನನ್ನ ಪರಿವಾರ, ನನ್ನ ಮಕ್ಕಳು, ಮೊಮ್ಮಕ್ಕಳು, ನಂತರ ನನ್ನೊಂದು ಪೀಳಿ 2 ಪೀಳಿ ಆಗುವಷ್ಟು ಎಷ್ಟು ಸಂಪತ್ತು ಬೇಕಾದ ಸಂಪಾದನೆ ಮಾಡಿ ಬಾಕಿ ಉಳಿದಂತೆ ಮುಂದಿನಿಂದ ಏನಾದ್ರು ಬಂದರೆ ಅದನ್ನು ದಾನ ಧರ್ಮಗಳಿಗೆ ಬಳಸ್ತೀನಿ. ಲೋಭ ಮಾಡೋದಿಲ್ಲ. ಯಾವುದಾದ್ರೂ ಒಂದು ಭಾವನೆ ಮಾಡಿದ್ರು ನೀವು ಒಂದು ಧರ್ಮವನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರು ದಶಧರ್ಮಗಳು ಒಂದೇ ಧರ್ಮದಲ್ಲಿ 10 ಧರ್ಮ ಒಂದೇ ಸರಿಗೆ ಮಾಡ್ಲಿಕ್ಕಾಗಲ್ಲ. ಅದರಲ್ಲಿ ಒಂದು ಧರ್ಮ ಮಾಡಿದ್ರು ಬಾಕಿ ಎಲ್ಲವೂ ಆ ಒಂದು ಫಲಿತಾಂಶ ಅದರಲ್ಲಿ ಸೇರ್ಕೊಂಡಿರುತ್ತೆ. ಆ ನಿಟ್ಟಿನಲ್ಲಿ ದಶಧರ್ಮವನ್ನು ನಾವು ಪಾಲಿಸಬೇಕು. ಷೋಡಶ ಕಾರಣ ಭಾವನೆಯನ್ನು ನಾವು ಭಾವಿಸಬೇಕು. ಈ ಭಾದ್ರಪದ ಮಾಸದಲ್ಲಿ ಇರುವಂಥದ್ದು ಇದೇ ವಿಶೇಷವಾಗಿದ್ದು ಯಥೋಚಿತವಾಗಿ ಇವತ್ತು ಉತ್ತಮ ಆರ್ಜವ ಧರ್ಮ ಏನಿದೆ ಸರಳತೆಯನ್ನು ಇಟ್ಕೊಂಡು ನಮ್ಮ ಜೀವನದಲ್ಲಿ ಮಾಯಾ ಕಷಾಯದ ದೂರ ಇದ್ದು ನಾವು ಇರಬೇಕು. ಯಾಕೆಂದರೆ ಮಾಯಾಚಾರಿಗಳು ಮೋಸ ಮಾಡೋದನ್ನು ಯಾರೂ ವ್ಯವಹಾರದಲ್ಲಿ ನಂಬೋಲ್ಲ ಅಂತ ಹೇಳಿದಂತೆ ನಾವು ಅದನ್ನು ಇಟ್ಕೊಂಡು ನಡೀಬೇಕು ಅಂತ ಹೇಳ್ತಾ ನಮ್ಮ ಆತ್ಮವಂಚನೆ ಮಾಡುವುದು, ಜಪ ತಪ ಪೂಜೆ ಇವೆಲ್ಲ 6 ಕರ್ತವ್ಯಗಳಿವೆ. ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ದಾನಶ್ಚೇತಿ, ಗೃಹಸ್ಥಾನಿ, ಷಟ್ಕರ್ಮಾಣಿ. ಇದೇ ಈ 6 ಕ್ರಿಯೆಗಳನ್ನು ನಾನು ಹೇಳಿದ್ದಾರೆ. ಆ 6 ಕ್ರಿಯೆಗಳು ಕೆಲವರಿಗೆ ಅನಿಸುತ್ತೆ ಇದು ಮಾಡಬೇಕು ಅದು ಮಾಡಬೇಕು. 6 ಕ್ರಿಯೆಗಳಲ್ಲಿ ಏಕಕಾಲದಲ್ಲಿ ಒಂದು ಪೂಜೆ ಮಾಡಿದ್ರೆ ಎಲ್ಲ ಬಂತು. ಭಗವಂತನ ಒಂದು ದಿನನಿತ್ಯ ನಿಯಮ ಇಟ್ಕೊಂಡು ಅದೇ ಈ ನಮ್ಮಲ್ಲಿ ಕೆಲವರು ಅಜ್ಞಾನ ಅಂದರೆ ನಾವು ಮನೆಯಲ್ಲಿ ದೇವರ ಮನೆ ಇದೆ, ದೇವಸ್ಥಾನ ಬರೋಕ್ಕೆ ದೂರ ಇದೆ. ನಾವು ನಿಯಮ ತಗೊಂಡಿದ್ದೆ ದೇವ ದರ್ಶನದ ಪೂರ್ಣ ಮೊದಲು ದೇವ ದರ್ಶನ ಮನೆಯಲ್ಲೇ ಮಾಡಬೇಕು ಅಂತ ನಿಯಮ ಇದೆ. ಗೃಹ ಚೈತ್ಯಾಲಯದಲ್ಲೇ ಮೊದಲು ದರ್ಶನ ಮಾಡಬೇಕು. ನೀವು ದೇವ ದರ್ಶನ ನಿಯಮ ಬಸ್ತಿ ಬಂದ್ ಮಾಡ್ತೀನಿ ಅಂದ್ರೆ ದೇವ ದರ್ಶನ ಮತ್ತು ನಿಮ್ಮ ಮನೆ ಮಧ್ಯದಲ್ಲಿ ಬಹಳ ಜನ ದರ್ಶನ ಆಗುತ್ತೆ, ನಿಮ್ಮ ನಿಯಮ ಪೂರ್ಣ ಆಗೋದಿಲ್ಲ. ಅದಕ್ಕೆ ಹಿಂದಿನ ಕಾಲದ ಆಚಾರ್ಯರು ಹೇಳಿರೋದು ದೇವ ದರ್ಶನ ಮೊದಲು ಮನೆಯಿಂದ ಶುರುವಾಗಬೇಕು. ಮನೆಗೆ ತಕ್ಷಣ ಪಂಚಪರಮೇಶ್ವರನ ಧ್ಯಾನ ಮಾಡಬೇಕು. ನಂತರ ಗೃಹ ಚೈತ್ಯಾಲಯದಲ್ಲಿ ಭಗವಂತನ ಕೈ ಮುಗಿಬೇಕು. ಆಮೇಲೆ ನಿತ್ಯಕ್ರಿಯೆ ಮಾಡ್ಕೋಬೇಕು. ಆಮೇಲೆ ನೀವು ಅಭಿಷೇಕ ಮಾಡೋದ್ರಿಂದ ಅಭಿಷೇಕ, ಪೂಜೆ ಮಾಡೋದ್ರೆ ಪೂಜೆ, ಜಪ ಮಾಡೋದು ಜಪ, ಸ್ವಾಧ್ಯಾಯ ಮಾಡೋದು ಮಾಡಿ ನಂತರ ಊರಿನಲ್ಲಿ ಇರುವ ದೇವಸ್ಥಾನಕ್ಕೆ ಸಂಯೋಜಿತವಾಗಿ ನೀವು ಬಂದು ಕೈ ಮುಗಿದು ಹೋಗ್ಬೋದು. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಅನಾದಿ ಕಾಲದಲ್ಲಿ ಇದೇ ಪದ್ಧತಿ, ಇದೇ ಮೂಲ. ಹೀಗೆ ಇರಬೇಕು. ದೇವದರ್ಶನ ನೀವು ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ನೀವು 5 ಕಿಲೋಮೀಟರ್ ನೀವು ದೇಶಪಾಂಡೆನಗರದಿಂದ ವಿಜಯನಗರದಿಂದ ಬರ್ತೀರಿ. ಬಹಳ ಜನ ದರ್ಶನ ಆದ್ಮೇಲೆ ಎಲ್ಲ ಸಂಸಾರ ದರ್ಶನ ಹೋಗಿರುತ್ತೆ, ಎಲ್ಲ ತರದ ಅಂಗಡಿಗಳ ದರ್ಶನ ಇರುತ್ತೆ, ಎಲ್ಲರೂ ಆಗುತ್ತೆ. ನಿಮ್ಮ ದೇವ ದರ್ಶನ ಮಾತ್ರ ಕೊನೆ ಉಳಿಯುತ್ತೆ. ಅದಕ್ಕೆ ಗೃಹಸ್ಥರ ಅನ್ನೋದು ಗೃಹ ಚೈತ್ಯಾಲಯ ಅದು ದೇವದರ್ಶನ. ಹಾಗಾಗಿ ಯಾವುದಾದ್ರೂ ಒಂದು ಮಾಡಿದ್ರು ಈ ಪೂರ್ಣವ ಹಾಗೆ ಬರೀ ನೀವು ದೇವದರ್ಶನ ಮಾಡಿ, ಭಗವಂತನ ದೇವದರ್ಶನ ಮಾಡಿ ಕೈ ಮುಗಿದು ಅಲ್ಲೇ ಜಪ ಮಾಡಿ ಹೋದ್ರು ಆ ಭಗವಂತನ ಆ ದೇವರ ಹೆಸರು, ಭಗವಂತನ ಹೆಸರು ಹೇಳಿದ್ರೆ ಮಂತ್ರ ಆಗಿದೆ, ಮಂತ್ರ ಹೇಳಿದ್ರೆ ಪೂಜೆ ಆಗಿದೆ. ಒಂದೇ ಮಂತ್ರ ಹೇಳಿದ್ರೆ ಓಂ ಹ್ರೀಂ ಶ್ರೀ ಆದಿನಾಥಲಿಂಗಾಯ ನಮೋ ನಮಃ ಅಂತ ಹೇಳಿದ್ರೆ ಒಂದು ಬೀಜಾಕ್ಷರ ಬಂತಂದ್ರು ಪೂಜೆ ಆದಂಗೆ. ಓಂ ನಮಃ ಸಿದ್ಧೇಂದ್ರ ಅಂತ ಹೇಳಿ ಕೈ ಮುಗಿದ್ರು ಅದು ಪೂಜೆ ಆದಂಗೆ. 2 ತರ ಪೂಜೆ, ಒಂದು ದ್ರವ್ಯ ಪೂಜೆ, ಭಾವ ಪೂಜೆ. ಅನ್ನೋದ್ರಲ್ಲಿ ನಾನು ಇದು ಒಂದು ಶಾರ್ಟ್ ಕಟ್ ಹೇಳಿದ್ದಾರೆ, ಇದೆಲ್ಲ ಕೊಡೋದು ಕೈ ಮುಗಿದು ಹಂಗಲ್ಲ. ನಿಮಗೆ ಮಾಡಲಿಕ್ಕೆ ಅನುಕೂಲ ಇದೆ ಬಂದು ಪೂರ್ತಿ ಕೂತು ಮಾಡಬೇಕು, ಇಲ್ಲ ಮನೆಯಲ್ಲಿ ಮಾಡಬೇಕು. ಆ ನಿಮ್ಮನ್ನ ಬಿಡಬಾರದು. ದೇವ ಪೂಜಾದಿ 6 ಕ್ರಿಯೆಗಳಿಗೆ
ನೀವು ದಿನ ಅಭಿಷೇಕ ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕಾಗಲ್ಲ. ಆದ್ರೆ ನಿಮ್ಮ ಮನೆ ದೇವ್ರ ಹತ್ರ ದೇವ್ರ ಮನೇಲಿ ಅಭಿಷೇಕ ಮಾಡ್ಬೋದಲ್ಲ. ಅಲ್ಲಿ ದಿನ ದೇವರ ಹತ್ರ ನಮ್ಮ ಮನೆ ದೇವರು ಮುಟ್ಟಿಟ್ಟಿಲ್ಲ, ಸ್ವಾಧ್ಯಾಯ ಮಾಡ್ಬೋದಾ? ಇಲ್ಲ ಮನೇಲಿ ಕೂತ್ಕೊಂಡು ಜಪ ಮಾಡ್ಬೋದಾ? ಆ 5 ನಿಮಿಷ ಜಪ ಮಾಡ್ತಿದ್ರೆ ಅಲ್ಲಿ ನಿಮ್ಗೆ ಸಂಯಮ ಬಂದ. 6 ಕ್ರಿಯೆಯಲ್ಲಿ ಸಂಯಮನೂ ಇದೆ. ಜಪ ಮಾಡೋ 5 ನಿಮಿಷ ನನಗೆ ಎದುರಾಗ ಒಂದ್ ಕಡೆ ಕೂತ್ಕೊಂಡು ಜಪ ಮಾಡ್ತಿದ್ದೆ. 6 ಕ್ರಿಯೆಯಲ್ಲಿ ನಿಮ್ದು ಅವೆಲ್ಲೋ ಭಗವಂತನ ಹೆಸರು ಹೇಳ್ತೀರಾ, ಪೂಜೆ ಆಯಿತು, ಧ್ಯಾನ ಮಾಡ್ತೀರಾ, ತಪಸ್ಸಾಯಿತು. ಹಾಗಾಗಿ 6 ಕ್ರಿಯೆಗಳನ್ನ ಸರಿಯಾಗಿ ತಿಳ್ಕೋಬೇಕು. ಹಾಗಾಗಿ ಎಷ್ಟೋ ಜನ ಎಲ್ಲರೂ ಬಂದಂದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಎಲ್ಲ ಆಗುತ್ತೆ ನನಗೆ ಅಂತ ತಿಳ್ಕೊಂಡು ದಾನ ಮಾಡಬೇಕು. ದಾನ ಮಾಡಬೇಕಂದ್ರೆ ಬಸ್ತಿಗೆ ಬಂದೇ ಮಾಡಬೇಕು ಅಂತಿಲ್ಲ, ಅಲ್ಲೇ ನಿಮ್ಮ ಮನೆ ದೇವರ ಮನೆ ತಂದಿರ್ಬೋದು. ಅದು ಯಾವ 4 ಜನ ಜೀವನ ಕುತ್ಕೊಳ್ಳುವಾಗ ನಡೆಯುವಾಗ 4 ಜೀವಿಗಳು ಇರ್ತವೆ. ಅದು ನೋಡಿ ಜೀವಿಗಳು ತೊಂದರೆ ಆಗಬಾರದು, ಅವುಗಳಿಗೆ ತೊಂದರೆ ಇರುವೆ ಏನೇ ಇರಲಿ, ನೀವು ಅದನ್ನೆಲ್ಲ ಸ್ವಲ್ಪ ರಕ್ಷಣೆ ಮಾಡ್ತೀವಿ ಭಾಗ ಇಟ್ಕೊಂಡು ಮಾಡಿದ್ರೆ ಅದು ಅಭಯದಾನ ಇಲ್ಲ. ದಾನ ಅಂದ್ರೆ ದುಡ್ಡು ಕೊಟ್ಟಿದ್ದೆ ದಾನ, ಅಭಯದಾನವೂ ಸಹ ದಾನ. 4 ದಾನದಲ್ಲಿ ಯಾವ್ದಾದ್ರು ಒಂದು ದಾನನಾದ್ರೂ ದಿನನಿತ್ಯ ನೀವು ಮಾಡಬೇಕು. ನೀವು ಬಾತ್ರೂಮ್ ಮನೆ ನೀರು ಬಳಸ್ತೀರ, ಅಡಿಗೆ ಮನೆ ಬಳಸ್ತೀರ, ಅವಾಗ ನೀವು ವಿವೇಕ ಇಟ್ಕೊಂಡು ಬಳಸಿದ್ರೆ ಜೀವದಾಯ ನನಗೆ ಅಭಯದಾನ ಆಯ್ತಲ್ಲ, ನನ್ಗೆ ಎಷ್ಟು ಬೇಕು ಅಷ್ಟೇ ನೀರು ಬಳಸ್ತೀನಿ, ಎಷ್ಟು ಬೇಕು ಅಷ್ಟೇ ನಾನು ಅದನ್ನ ಉಪಯೋಗಿಸ್ತೀನಿ. ಅನ್ನ, ಆಹಾರ ಇತ್ಯಾದಿ ಎಲ್ಲವೂ ಪ್ರತಿಯೊಂದು ಕ್ರಿಯೆಯಲ್ಲಿ ನೀವು ವಿವೇಕ ಇಟ್ಕೊಂಡ್ರೆ, ಅದಕ್ಕೆ ಹೇಳ್ತಿಲ್ಲ ಸಾಮಾನ್ಯ ಜ್ಞಾನ ಸರಿ, ನಾವು ಶಾಸ್ತ್ರದಲ್ಲಿ ಏನ್ ಹೇಳಿದ್ರು ಅದನ್ನ ಸರಿಯಾಗಿ ತಿಳ್ಕೋಬೇಕು. ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ನನಗೆ ಅವರಿಗೆ ಬಂದ ಇಷ್ಟೆಲ್ಲ ಏನು ಮಾಡಲಿಕ್ಕಾಗುತ್ತೆ, ಇಷ್ಟು ಯಾರು ಜಪ ಮಾಡಲಿಕ್ಕಾಗುತ್ತೆ, ಪೂಜೆ ಯಾರು ದಿನ ಮಾಡಲಿಕ್ಕಾಗುತ್ತೆ ಅಂತ ಹೇಳಿ ಅವ್ರು ಮಾಡೋದನ್ನು ಮಾಡೋದಿಲ್ಲ. ನೀವು ಒತ್ತಾಯಪೂರ್ವಕವಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಹೇಳಿದ್ರೆ ನೀವು ಎದುರು ಮಾಡಿ ಮತ್ತೆ ಸುಮ್ಮನೆ ನೆಕ್ಸ್ಟ್ ಡೇ ಆ ಸಮಯ ತಪ್ಪಿಸ್ಬಿಟ್ಟು ಹೋಗ್ಬೋದು. ಇರೋದೇ ಇಲ್ಲ, ಆ ಸಮಯಕ್ಕೆ ಇರೋದೇ ಇಲ್ಲ, ಇವರು ಈ ಟೈಮಿಗೆ ಬಂದ್ರೆ ಮತ್ತೆ ನಮಗೆ ಹೇಳ್ತಾರೆ ಅಂತ ಹೇಳಿ ಆ ಸಮಯಕ್ಕೆ ಅವರು ಇರೋದೇ ಇಲ್ಲ. ಹಾಗಾಗಿ ನಮ್ಮ ಧರ್ಮ ಬಹಳ ಸರಳ ಇರುವಂಥದ್ದು, ಸಹಜವಾಗಿರುವಂಥದ್ದು. ನೀವು ಹೇಗಿದ್ರು ಹಾಗೆ ಮಾಡಿ. ನಿಮಗೆ ಅಭಿಷೇಕ ಪೂಜೆ ಮಾಡೋಕ್ಕಾಗಲ್ಲ ಅಂದ್ರು ಜಪ ಮಾಡಿ. ಜಪ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಹೇಳ್ತಾರಲ್ಲ ಸದ್ಯೋಗ ಒಳ್ಳೆ ಭಾವನೆ ಮಾಡಿ, ಯಾರಿಗೂ ಹಿಂಸೆ ಮಾಡಲ್ಲ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ತೊಂದರೆ ಕೊಡಲ್ಲ ಅನ್ನೋದು ಅದು ಸಹ ಜೀವನಕ್ಕೆ ಅಭಯದಾನ ಆಗುತ್ತೆ. ಈ ರೀತಿಯಾಗಿ ನಾವು ಷಟ್ಕ್ರಿಯೆಗಳನ್ನು ಪಾಲಿಸಿಕೊಂಡು ಹೋಗ್ತಾ ಇದ್ರೆ ಇದೆಲ್ಲ ಯಾರು ಮಾಡಿದಾರೋ ಅವರು ತೀರ್ಥಂಕರಾಗಿದ್ದಾರೆ ಅಂತ ಹೇಳಿದ್ದಾರೆ. ಆ ತೀರ್ಥಂಕರು ಆಗಿದ್ದಾರೆ ಅಂತ ಹೇಳಿದ್ರೆ ಕೇವಲ ಸುಮ್ಮನೆ ಆಗಿದ್ದಲ್ಲ, ಅವರು ಅನೇಕ ರೀತಿಯಲ್ಲಿ ಸಮಯವನ್ನು ನೋಡಿ ಪ್ರಯತ್ನ ಪಟ್ಟಿದ್ದರಿಂದ ಆಗಿದ್ದಾರೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ದಶಲಕ್ಷ